ನಮಸ್ಕಾರ. ಜ್ಯೋತಿಷಾಸ್ತ್ರ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಪ್ರಶ್ನೆ ಭಾಗದಲ್ಲಿ 5ನೇ ಅಧ್ಯಾಯವನ್ನು ನೋಡಿದ್ದೇವೆ. ಬಂಧನದಲ್ಲಿ ಸಿಗಾಕೊಂಡವನು ಬರುವುದು ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡಿದ್ದೇವೆ. ಇವತ್ತು ದೇಶಾಂತರ ಹೋದವನು ಮರಳಿ ಬರ್ತಾನ ಇಲ್ವಾ ಅಂತಂಬೋ ಪ್ರಶ್ನೆಗೆ ಹೇಗೆ ನೋಡಬೇಕು ಅಂತಂಬೋದು ದೈವಜ್ಞ ವಲ್ಲಭದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಹಿಂದಿನ ಕಾಲದಲ್ಲಿ ವರ್ತಕಕ್ಕಾಗಿ ದೂರ ಪ್ರಾಂತಗಳಿಗೆ ಹೋಗ್ತಾಯಿದ್ರು. ಕುದುರೆಗಳ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು. ಆವಾಗ ಪ್ರಯಾಣ ಮಾಡಿದವನು ಸೇರಿದ್ದೇನೆ ಅಥವಾ ಕೆಲಸ ಆಗಿದೆ, ಕೆಲಸ ಆಗಲಿಲ್ಲ, ಇಷ್ಟು ದಿನಕ್ಕೆ ಬರ್ತಾ ಇದ್ದೇನೆ ಅಂತ ಇನ್ಫಾರ್ಮೇಷನ್ ಕೊಡುವಂಥ ಸೌಲಭ್ಯ ಆಗಿನ ಕಾಲದಲ್ಲಿ ಇಲ್ಲ. ಈಗಾದರೆ ಎಲ್ಲಿ ಹೋದ್ರೂ ಕೂಡ ನಮಗೆ ಅಪ್ಡೇಟ್ ಸಿಗತ್ತೆ. ನಮಗೆ ಒಂದು 20 ವರ್ಷದ ಹಿಂದೆ ನೋಡಿದರೆ, 20ರಿಂದ 30 ವರ್ಷ ಹಿಂದೆ ನೋಡಿದರೆ ನಮಗೆ ಈ ಸ್ಮಾರ್ಟ್ಫೋನ್ ಆಗಲಿ, ಮೆಸೇಜಿಂಗ್ ಆಗಲಿ, ಸೋಷಿಯಲ್ ಮೀಡಿಯಲ್ಲಿ ಸೌಲಭ್ಯ ಇಲ್ಲ. ಲ್ಯಾಂಡ್ಲೈನ್ ಒಂದಿತ್ತು, ಅದು ಕೂಡ ಶ್ರೀಮಂತರ ಮನೆಗೆ ಇರ್ತಿತ್ತು. ಆವಾಗಿನ ಟೆಕ್ನಾಲಜಿ ಕೂಡ ಅಷ್ಟು ಡೆವಲಪ್ ಆಗಿಲ್ಲ. ಹಾಗಾಗಿ ಯಾರು ಕೂಡ ಆದರೂ ಮಾತಾಡಬೇಕಾದ್ರೆ ಟ್ರಂಕ್ ಕಾಲ್ ಬುಕ್ ಮಾಡಿಕೊಂಡು ಆಮೇಲೆ ಮಾಡಬೇಕಾಗಿತ್ತು. ಕಾಸ್ಟ್ ಕೂಡ ತುಂಬ ಜಾಸ್ತಿ ಇರ್ತಿತ್ತು. ತುಂಬ ಮುಖ್ಯವಾದಂಥ ವಿಚಾರಗಳು, ಫೋನ್ ಬಂದಿದೆ ಅಂತಂದರೆ ಇಟ್ಸ್ ಎನ್ ಎಮರ್ಜೆನ್ಸಿ. ಟೆಲಿಗ್ರಾಮ್ ಆಗಲಿ, ಟೆಲಿಫೋನ್ ಆಗಲಿ, ಇಟ್ಸ್ ಎನ್ ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಅಂತ ಆಗಿನ ಕಾಲದಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಸಾಮಾನ್ಯ ಜನಕ್ಕೆ ಸೌಲಭ್ಯದಲ್ಲಿ ಇಲ್ಲವೇ ಇಲ್ಲ ಅದು. ಹಾಗಾಗಿ ಆ ಸಮಯದಲ್ಲಿ ಹೋದವನು ಬರಬೇಕು ಅಥವಾ ಮುಟ್ಟಿದ್ದೇನೆ, ಜಾಬಲ್ಲಿ ಸೇರಿದ್ದೇನೆ, ಕ್ಷೇಮವಾಗಿದ್ದೇವೆ ಅಂತ ಹೇಳಬೇಕಾದ್ರೆ ಪೋಸ್ಟ್ ಕಾರ್ಡ್ ಒಂದು ಬಿಟ್ಟರೆ ಬೇರೆ ಅವಕಾಶ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಕೂಡ ಜಾಸ್ತಿ ಇಲ್ಲ. ಆದ ಕಾರಣ ಬೇಗ ಇನ್ಫಾರ್ಮೇಷನ್ ಕೂಡ ಮುಟ್ಟುತ್ತಿಲ್ಲ. ತುಂಬ ಎಮರ್ಜೆನ್ಸಿ ಆದರೆ ಟೆಲಿಗ್ರಾಮನ್ನು ಕೊಡ್ತಾಯಿದ್ರು. ಇದು ನಮ್ಮ 30 ವರ್ಷದ ಹಿಂದಿನ ಕಾಲದಿದ್ದಂಥ ಸೌಲಭ್ಯ. ಆದರೆ ಹಿಂದೆ ಅದು ಕೂಡ ಇಲ್ಲ. ಹೋದವನು ಅವನಾಗಿ ಅವನ ಮನೆಗೆ ಬಂದರೆ ಬಿಟ್ಟರೆ ಅವನ ಬಗ್ಗೆ ವಿಷಯವನ್ನು ಹೇಳೋರು ಯಾರೂ ಇಲ್ಲ. ಸೊ ಹಾಗಾಗಿ ಖಂಡಿತವಾಗಿಯೂ ಅವನ ಯೋಗಕ್ಷೇಮಗಳನ್ನು ತಿಳ್ಕೊಳ್ಳಿಕ್ಕೆ ಇರೋ ಅವಕಾಶ ಒಬ್ಬ ಜ್ಯೋತಿಷ್ಯ ಮಾತ್ರವೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ಇದಕ್ಕೆ ತುಂಬ ಪ್ರಯಾರಿಟಿ ಕೊಡ್ತಾಯಿದ್ರು. ಇವತ್ತಿನ ಕಾಲದಲ್ಲಿ ಇದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಲ್ಲಿ ಹೋದ್ರೂ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ಫಾರ್ಮೇಷನ್ ಸಿಗಲಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಸಿಗ್ನಲ್ ಇಲ್ಲ ಅಂತ ಇಮಿಡಿಯೇಟ್ಲಿ ನಾವೇ ಹೆದರ್ಕೊಳ್ತೇವೆ. ಮನೆಗೆ ತಂದೆ ಆಗಲಿ, ತಾಯಿ ಆಗಲಿ, ಮಗ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಆಫೀಸಿಗೆ ಹೊರಗೆ ಹೋಗಿದ್ದಾರೆ ಅಂದರೆ, ಆಫೀಸಿಗೆ ಕೂಡ ಬೇಡ, ಮಾರ್ಕೆಟಿಗೆ ಹೋಗಿದ್ದಾರೆ ಅಂತಂದರೆ, ಯಾವುದೇ ಒಂದು ಕಾರಣದಿಂದ ಮೊಬೈಲ್ ಫೋನ್ ಮನೆಗೆ ಮರೆತು ಹೋಗೋದಾಗಲಿ, ಮಧ್ಯ ಹಾದಿಯಲ್ಲಿ ಸ್ವಿಚ್ ಆಫ್ ಆಗೋದಾಗಲಿ, ಟವರ್ ಸಿಗದೇ ಇರೋದಾಗಲಿ ಆದರೆ ಮನೆಯಲ್ಲಿರೋರು ಗಾಬರಿಗೊಳ್ತಾರೆ. ಎಲ್ಲರಿಗೂ ಫೋನ್ ಮಾಡಿಬಿಡ್ತಾರೆ, ಇವ್ರು ಯಾಕೆ ಇನ್ನೂ ಬರ್ತಾ ಇಲ್ಲ, ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ, ಯಾಕೆ, ಏನಾಗಿದೆ, ಏನು. ಅಷ್ಟು ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಅಂದರೆ ಇವತ್ತು ಎಲ್ಲ ಸೌಲಭ್ಯಗಳು ನಮಗಿದೆ. ಆದ ಕಾರಣ ಯಾವುದೇ ಕಾರಣಕ್ಕೆ ಆ ಸೌಲಭ್ಯ ನಮಗೆ ಉಪಯೋಗ ಆಗಲಿಲ್ಲ ಅಂದರೆ ಏನಾಗಿದೆಯೋ ಏನೋ ಅಂತಂಬೋ ಗಾಬರಿಗೊಳ್ಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಿಂದಿನ ಕಾಲದಲ್ಲಿ ಇಷ್ಟು ಸಮಸ್ಯೆಗಳಿಲ್ಲ. ಆದರೆ ಒಂದು ವರ್ತಕಕ್ಕಾಗಿ ಬೇರೆ ದೇಶಗಳಿಗೆ ಹೋಗಿ ತಿಂಗಳಾನಗಟ್ಟಲು ಬರೆದಿದ್ದರೂ ಕೂಡ ಧೈರ್ಯವಾಗಿರ್ತಿದ್ರು. ಯಾಕೆಂತಂದರೆ ಏನು ಸೌಲಭ್ಯಗಳಿಲ್ಲ, ಬಂದೇ ಬರ್ತಾನೆ ಅಂತಂಬೋದು ನಂಬಿಕೆ. ಇವತ್ತು ಆ ಥರ ಇಲ್ಲ. ಇವತ್ತು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಂದರೆ ನಾವೇನು ಮಾಡ್ತಾ ಇದ್ದೀವಿ, ಅಪ್ಡೇಟ್ ಕೇಳ್ತಾ ಇರ್ತೀವಿ, ವಾಟ್ಸಪ್ ಮೆಸೇಜ್ ಕಳಿಸ್ತೀವಿ, ಡಬಲ್ ಟಿಕ್ ಮಾರ್ಕ್ ಬಂದಿಲ್ಲ, ಅವ್ರಿಗೆ ರೀಚ್ ಆಗಿಲ್ಲ, ನೆಟ್ವರ್ಕ್ ಇಲ್ಲ, ಯಾಕೆ ರೀಚ್ ಆಗಿಲ್ಲ, ಇನ್ನು ರಿಪ್ಲೈ ಯಾಕೆ ಮಾಡಿಲ್ಲ. ಇಷ್ಟು ಸೆನ್ಸಿಟಿವ್ ಆಗಿ ಆಲೋಚನೆ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತಿನ ಕಾಲದಲ್ಲಿ ಡೈರೆಕ್ಟಾಗಿ ಈ ಒಂದು ಕೆಲಸ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಬರುವಂಥ ತೊಂದರೆಗಳಿಂದ ಕೆಲವೊಂದು ಫ್ಯಾಮಿಲಿಯಲ್ಲಿ ಮಾನಸಿಕ ದೌರ್ಬಲ್ಯ ಇರುವಂಥವರು ಮನೆ ಬಿಟ್ಟು ಹೋಗುವುದಾಗಲಿ, ಮಿಸ್ ಆಗುವುದಾಗಲಿ ಇದೆ. ಅದೇ ರೀತಿ ವಿದೇಶಿಯಾನ ವಿಚಾರಕ್ಕೆ ಕೂಡ ನಾವು ನೋಡ್ತೇವೆ. ಸೊ ವಿದೇಶಿಯಾನಕ್ಕೆ ಕೂಡ ಇದು ನೋಡೋದಕ್ಕೆ ಕರೆಕ್ಟಾದಂಥ ಸೊಲ್ಯೂಷನ್ ಅಲ್ಲ. ಆದರೆ ಸೌಲಭ್ಯ ಇದೆ ಅಂತ ಹೇಳ್ತಾರೆ. ಹೆಚ್ಚು ಅಂದರೆ ವಿದೇಶಿಯಾನಕ್ಕೆ ಮಾಡಿದವರು ಮತ್ತೆ ಮರಳಿ ಬರ್ತಾನ ಇಲ್ವಾ
ಅಂತಂಬ ವಿಚಾರದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ತಂದೆ ತಾಯಿಗಳ ಪಾಪ ಮಗನನ್ನು ವಿದೇಶಗಳಿಗೆ ಕಳಿಸಿರ್ತಾರೆ. ಅವನು ಅಲ್ಲಿರುವಂಥ ಟೆಕ್ನಾಲಜಿಗಾಗಲಿ ಅಲ್ಲಿರುವಂಥ ಸೌಲಭ್ಯಗಳಿಗಾಗಲಿ ಅಲ್ಲೇ ಇದ್ದರೆ ತನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯತ್ತನ್ನು ಕೊಡಬಹುದು ಅಂತೇಳಿ ಅಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಂದೆ ತಾಯಿಗಳಿಗೆ ಪಾಪ ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ತಂದೆ ತಾಯಿಗಳಿಗೆ ವಯಸ್ಸಾದ ನಂತರ ಮಕ್ಕಳು ನನ್ನ ಹತ್ರ ಇರಲಿ ಅಂತ, ಯಾಕೆಂದರೆ ನಾನು ಯುಕ್ತವಾಗಿ ಚೆನ್ನಾಗಿ ಉದ್ಯೋಗ ಮಾಡೋ ಕಾಲಕ್ಕೆ ಮಕ್ಕಳ ಹತ್ರ ಯಾರಿಗೂ ಇರಲಿಲ್ಲ. ರಿಟೈರ್ ಆಗಿದ್ದೇನೆ, ಈಗ ಬೇಕಾದಷ್ಟು ಸಮಯ ಇದೆ, ಮಕ್ಕಳ ಹತ್ರ ಇರೋಣ ಅಂತ ಇವರಿಗೆ ಅನಿಸ್ತದೆ. ಆದರೆ ಆ ಸೌಲಭ್ಯಗಳಿರಲ್ಲ. ಅಟ್ಲೀಸ್ಟ್ ಭಾರತದಲ್ಲಿದ್ದರೆ ಅಟ್ಲೀಸ್ಟ್ ಅವನು ಬರೋದಕ್ಕೆ ಆಗದಿದ್ದರೂ ಕೂಡ ನಾನು ಕೂಡ ಒಮ್ಮೆ ಹೋಗಿ ನೋಡಿ ಬರ್ತಿದ್ನಲ್ಲ ಅಂತ ಒಂದು ಇದು. ವಿದೇಶಗಳಿಗೆ ಹೋದರೆ ಅವನೇ ಬರಬೇಕು, ಇವರು ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ತಂದೆ ತಾಯಿಗಳು ನನ್ನ ಮಗ ವಿದೇಶದಿಂದ ಯಾವಾಗ ಬರ್ತಾನೆ ಪ್ರಯತ್ನ ಮಾಡ್ತಾ, ಇವ್ರಿಗೆ ಗೊತ್ತಿರಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಿಜವಾಗೂ ಪ್ರಯತ್ನ ನಡೆದೆಯೋ ಇದೆಯೋ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಅವರು ತಂದೆ ತಾಯಿಗಳಿಗೆ ತೊಂದರೆ ಕೊಡಬಾರ್ದು, ಸಮಾಧಾನವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೂ ಆಗ್ತಾ ಇಲ್ಲ. ಇನ್ ಕೇಸ್ ಪ್ರಯತ್ನ ಮಾಡ್ತಾ ಇದ್ದರೆ ನಿಜವಾಗಿಯೂ ಆ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಕರೆಕ್ಟ್ ಆಗ್ತದೆ. ಪ್ರಯತ್ನ ಮಾಡದೇ ಇದ್ದಲ್ಲಿ ಇದು ಆಗೋದಿಲ್ಲ. ಪ್ರಯತ್ನ ಮಾಡ್ತಾ ಇದ್ದಾನೆ ಇಲ್ಲೋ ಅಂತಂಬುದು ಕೂಡ ನಮಗೆ ಗೊತ್ತಾಗ್ತದೆ ಗೋಚಾರದಲ್ಲಿ. ಸೊ ಅದೆಲ್ಲ ಕೂಡ ಹಂತ ಹಂತವಾಗಿ ನಾವು ನೋಡೋಣ. ಮುಖ್ಯವಾಗಿ ಈ ಅಧ್ಯಾಯ ಪ್ರವಾಸ ಚಿಂತನಾಧ್ಯಾಯ ಅಂತ ಹೇಳ್ತಾರೆ. ಅದು ಹಿಂದಿನ ಕಾಲದಲ್ಲಿ ಯಾವ ಸೌಲಭ್ಯಗಳು ಇಲ್ಲದಾಗ ಆವಾಗ ಯಾವಾಗ ಪ್ರವಾಸಕ್ಕೆ ಬರ್ತಾನೆ ಅಂತ ಅರ್ಥ. ಈಗಿನ ಕಾಲ ಎಲ್ಲ ಫೆಸಿಲಿಟೀಸು ಇರುತ್ತೆ. ಈಗ ಒಂದು ವೇಳೆ ಯಾವುದು ಲಿಂಕ್ ಅವನ ಹತ್ರ ಕಮ್ಯುನಿಕೇಷನ್ ಇಲ್ಲ ಅಂತಂದರೆ ಸಾಧ್ಯವಾದಷ್ಟು ತಂದೆ ತಾಯಿಗಳ ಜೊತೆ ಕಮ್ಯುನಿಕೇಷನ್ ಇರುತ್ತೆ. ಕಮ್ಯುನಿಕೇಷನ್ ಇಲ್ಲ ಅಂತಂದರೆ ಅದು ದೊಡ್ಡ ಏನೋ ತೊಂದರೆ, ಅನಾಹುತ ಆಗಿದೆ ಅಂತ ತಿಳ್ಕೊಳ್ಬೇಕು. ಅನಾಹುತ ಅಂತಂದರೆ ರಿಲೇಷನ್ಶಿಪ್ ಬ್ರೇಕ್ ಆಗೋದಾಗಲಿ, ಅವನು ಮರಳಿ ಬರಲದಂಥ ಸ್ಥಾನಕ್ಕೆ ಹೋಗೋದಾಗಲೇ ಆಗಿರುತ್ತೆ. ಹಾಗಾಗಿ ಸಾಮಾನ್ಯ ವಿಚಾರ ಚಿಂತನೆ ಮಾಡತಕ್ಕದ್ದಲ್ಲ. ಈಗ ನಾವು ಹಂತ ಹಂತವಾಗಿ ನೋಡೋಣ. ಇಲ್ಲಿ ಮೊದಲನೇದಾಗಿ ದೇಶಾಂತರ ಹೋದವನ ಬಗ್ಗೆ ಏನೇನು ವಿಷಯಗಳು ತಿಳ್ಕೊಳ್ಬೇಕಾಗ್ತಿತ್ತು ಆಗಿನ ಕಾಲದಲ್ಲಿ. ಇದು ಕೂಡ ಈಗಿನ ಕಾಲದಲ್ಲಿ ಕೂಡ ಯಾರಾದರೂ ಮನೆ ಬಿಟ್ಟು ಮಿಸ್ ಆದರೆ ಮನೆ ಬಿಟ್ಟು ಹೊರಟೋಗ್ತಾರೆ ಭಾಳ ಜನ ಕೋಪಿಸಿಕೊಂಡು. ತಂದೆ ತಾಯಿಗಳಾಗಲಿ ಮಕ್ಕಳಾಗಲಿ ಮನೆಯಲ್ಲಿ ನೋವಿಸಿಕೊಂಡು ಇನ್ನು ಇಲ್ಲಿ ಇರಬಾರ್ದು ಅಂತೇಳಿ ಹೊರಟೋಗ್ತಾರೆ. ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಸಿಮ್ ಚೇಂಜ್ ಮಾಡಿಬಿಡ್ತಾರೆ, ಎಲ್ಲ ಮಾಡಿಬಿಡ್ತಾರೆ. ಅಂಥ ವಿಚಾರದಲ್ಲಿ ಇದು ಅಪ್ಲೈ ಆಗ್ತದೆ. ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ತಾರೆ, ಮನೆಯಿಂದ ಬಿಟ್ಟು ಹೋಗಿ ಮದುವೆ ಮಾಡಿಕೊಂಡು ಬರ್ತಾರೆ. ಅಂಥ ವಿಚಾರಗಳಲ್ಲಿ ಇದನ್ನು ನೋಡಬಹುದು. ಸೊ ಮುಖ್ಯವಾಗಿ ಬರುವಂಥ ಪ್ರಶ್ನೆ ಏನಂತಂದರೆ ಇದರಲ್ಲಿ, ನನ್ನ ಮಗ ಕ್ಷೇಮವಾಗಿ ಶೀಘ್ರವಾಗಿ ಮರಳಿ ಬರ್ತಾನ? ಯಾರೇ ಆಗಲಿ ಹೋದಂಥ ವ್ಯಕ್ತಿ ಕ್ಷೇಮವಾಗಿದ್ದಾನ? ಕ್ಷೇಮವಾಗಿ ಶೀಘ್ರದಲ್ಲಿ ಬರ್ತಾನ? ಅಥವಾ ಅವನಿಗೇನಾದರೂ ಅನಾರೋಗ್ಯ ಆಗಿದೆಯಾ? ಅವನಿಗೇನಾದರೂ ಸೋಲು ಆಗಿದೆಯಾ? ಏನೋ ಸಕ್ಸಸ್ ಆಗಿಲ್ಲ ಅಂತ ಹೇಳಿ ಮನೆಗೆ ಮುಖ ತೋರಿಸೋದು ಹೇಗೆ ಅಂತ ಸೋಲು ಆಗಿ ಬರದೇ ಇದ್ದಾನ? ಸೊ ಮನೆ ಸೆರೆಯಲ್ಲಿರೋದು, ಬಂಧನದಲ್ಲಿ ಏನಾದರೂ ಸಿಗಾಕೊಂಡಿದ್ದಾನ? ಜೈಲಿನಲ್ಲಿ ಯಾರಾದರೂ ಬಂಧಿಸಿದ್ದಾರಾ? ಮುಂತಾದ ಕಾರಣಗಳಿಂದ ಆಲಸ್ಯವಾಗಿ ಮನೆ ಮುಟ್ಟುವ ವಿಚಾರವನ್ನು ನಾವು ನೋಡಬಹುದು. ಅದೇ ರೀತಿ ಮನೆಗೆ ಮರಳಿ ಬರದೇ ಇರುವುದು ಅಥವಾ ಮಾರಕವನ್ನು ಹೊಂದುವುದು, ಇನ್ನು ಶಾಶ್ವತವಾಗಿ ಮನೆಗೆ ಬರೋದೇ ಇಲ್ಲ, ಅಥವಾ ಈ ಪ್ರಪಂಚವನ್ನು ಬಿಟ್ಟು ಹೋಗುವುದು, ಮರಣ ಏನಾದರೂ ಹೊಂದಿದ್ದಾನ? ಈ ವಿಚಾರಗಳನ್ನು ಈ ಪ್ರವಾಸ ಚಿಂತನಾಧ್ಯಾಯದಲ್ಲಿ ನಾವು ನೋಡಬಹುದು. ಸಾಮಾನ್ಯವಾಗಿ ನೋಡಬೇಕಾದ್ರೆ ಕೆಲವಿನ ಸೂತ್ರಗಳನ್ನು ಹೇಳ್ತಾರೆ. ಸಾಮಾನ್ಯ ಧರ್ಮ, ಯಾರಾದರೂ ಸರಿ ಹೋದವನ ಬಗ್ಗೆ ಕೇಳಿದಾಗ ನಾವು ಚಿಂತನೆ ಮಾಡತಕ್ಕದ್ದೇನಂತಂದರೆ, ಆ ಸಮಯದಲ್ಲಿ ಪ್ರಶ್ನೆ ಯಾವುದಾಗಿದೆ. ಜನರಲ್ ರೂಲ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನಾಧಿಪತಿ ಲಗ್ನವನ್ನು ನೋಡಿದರೆ ತುಂಬ ಅನುಕೂಲ. ಲಗ್ನಾಧಿಪತಿ ಲಗ್ನವನ್ನು ನೋಡಿದಾಗ ಶುಭಗ್ರಹಗಳು ನೋಡಿದರೆ 100% ಅವರು ಕೇಳಿದ ಪ್ರಶ್ನೆ ಸಕ್ಸಸ್ ಆಗುತ್ತೆ. ಲಗ್ನಕ್ಕೆ ಪಾಪ ಸಂಬಂಧಗಳು ಬರಬಾರ್ದು. ಇದೆಲ್ಲ ಕೂಡ ಜನರಲ್ ರೂಲ್ಸ್ ಅಪ್ಲೈ ಆಗ್ತದೆ. ಅದರ ಜೊತೆ ಸ್ಪೆಷಲ್ಲಾಗಿ ಕೆಲವಿನ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಕೇಂದ್ರ ಸ್ಥಾನಗಳಿಗೆ ಸಂಬಂಧಪಟ್ಟ ಸೂತ್ರಗಳನ್ನು ಬಳಸ್ತೇವೆ. ಸಾಮಾನ್ಯ ಕೇಂದ್ರ ಸ್ಥಾನದ ಸೂತ್ರ ಏನು ಅಂತಂದರೆ, ಯಾರಾದರೂ ಮನೆ ಬಿಟ್ಟು ಹೋದರೆ ಅಥವಾ ಯಾತ್ರೆ ಮಾಡಲಿಕ್ಕೆ ಹೊರಡ್ತಾರೆ, ನಮ್ಮ ತಂದೆ ತಾಯಿ ಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಇಲ್ಲ ಬದ್ರಿ ಯಾತ್ರೆಗೆ ಹೋಗಿರ್ತಾರೆ ಅಥವಾ ಎಲ್ಲಾದರೂ ಬೆಟ್ಟ ಪ್ರದೇಶಗಳಿರೋ ಯಾತ್ರೆಗೆ ಹೋಗಿರ್ತಾರೆ, ಅಲ್ಲಿ ಸಿಗ್ನಲ್ಗಳೆಲ್ಲ ಇರಲ್ಲ. ಸೊ ಅಂಥ ಸಮಯದಲ್ಲಿ ತಿಳ್ಕೊಳ್ಬೇಕಾದ್ರೆ ಈ ಒಂದು ಪದ್ಧತಿ ತುಂಬ ಉಪಯುಕ್ತವಾಗ್ತದೆ.
ಪ್ರಶ್ನೆ ಲಗ್ನ ದೇಶಾಂತರ ಹೋದವನು ಅಥವಾ ಮನೆ ಬಿಟ್ಟು ಹೋದವರನ್ನು ಸೂಚನೆ ಮಾಡ್ತದೆ. ಪ್ರಶ್ನೆ ಲಗ್ನ ಯಾರು ಹೋಗಿರ್ತಾನೆ ಅವನು ಚೆನ್ನಾಗಿ ಅವನ ಬಗ್ಗೆ ತಿಳಿಯುತ್ತೆ. ಚತುರ್ಥ ಸ್ಥಾನ ಏನು ಹೇಳುತ್ತೆ, ಮನ ಬಿಟ್ಟು ಹೋದವನ ಸೌಖ್ಯವನ್ನು ಸೂಚನೆ ಮಾಡ್ತದೆ. ಅವನು ಸೌಖ್ಯವಾಗಿ ಕ್ಷೇಮವಾಗಿದ್ದಾನ, ಕಂಫರ್ಟ್ ಆಗಿದ್ದಾನ ಅಂತ ಅರ್ಥ. ನಾಲ್ಕನೇ ಮನೆ ಕಂಫರ್ಟ್. ಸೊ ಅವನಿಗೆ ಅನುಕೂಲವಾಗಿದೆಯಾ ಎಲ್ಲ, ಮನ ಬಿಟ್ಟು ಹೋದವನು ಅವನ ಅನುಕೂಲವಾಗಿದ್ದಾನ ಅಥವಾ ಯಾತ್ರೆಗೆ ಹೋದವರು ಅವರಿಗೆ ಪ್ರಯಾಣದಲ್ಲಿ ಎಲ್ಲ ಅನುಕೂಲವಾಗ್ತಾ ಇದೆಯಾ ಅಂತನ್ನೋದು ನಾಲ್ಕನೇ ಮನೆಯಲ್ಲಿ ಸೂಚನೆ ಮಾಡ್ತದೆ. ಮತ್ತು ಸಪ್ತಮ ಸ್ಥಾನ ಅವನು ರಿಟರ್ನ್ ಬರ್ತಾನ ಇಲ್ವಾ, ರಿಟರ್ನ್ ಬರೋ ಮಾರ್ಗದಲ್ಲಿದೆಯಾ, ರಿಟರ್ನ್ ವಿಚಾರವನ್ನೆಲ್ಲ ಕೂಡ ಸಪ್ತಮ ಸ್ಥಾನ ಸೂಚನೆ ಮಾಡ್ತದೆ. ಮರಳಿ ಬರುವುದನ್ನು ಹೇಳೋದು ಬೇಕಾದರೆ ಅಥವಾ ಅವನು ರಿಟರ್ನ್ ಆಗ್ತಾ ಇದ್ದಾನೆಯೇ ಇಲ್ವಾ. ಅದೇ ದಶಮ ಸ್ಥಾನ ಹೇಳ್ತದೆ ಪ್ರಯಾಣದ ಲಕ್ಷ್ಯವನ್ನು ಮತ್ತು ಜಯವನ್ನು ಸೂಚನೆ ಮಾಡ್ತದೆ. ಅವನು ಪ್ರಯಾಣ ಮಾಡ್ತಾ ಇರೋನು ರಿಟರ್ನ್ ಬರ್ತಾ ಇದ್ದರೆ ಸಕ್ಸಸ್ ಆಗಿ ಬರ್ತಾ ಇದ್ದಾನ ಅಥವಾ ಫೇಲ್ಯೂರ್ ಆಗಿ ಬರ್ತಾ ಇದ್ದಾನ, ಅವನ ಲಕ್ಷ್ಯ ಏನು, ರಿಟರ್ನ್ ಬರೋದ್ರಲ್ಲಿ ಲಕ್ಷ್ಯ ಏನು ಅಂತ ತಿಳ್ಕೊಳ್ಬೇಕಾದ್ರೆ ದಶಮ ಸ್ಥಾನ ಸೂಚನೆ ಮಾಡ್ತದೆ. ಸಾಮಾನ್ಯ ಧರ್ಮ ವಿಚಾರದಲ್ಲಿ ಪ್ರಶ್ನೆ ಲಗ್ನ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ದೇಶಾಂತರ ಹೋದವನು ಖಂಡಿತವಾಗಿಯೂ ಕ್ಷೇಮವಾಗಿದ್ದಾನೆ, ಅನುಕೂಲವಾಗಿದ್ದಾನೆ ಅಂತ ಹೇಳಬೇಕು. ಅದೇ ಸಮಯದಲ್ಲಿ ಚತುರ್ಥ ಸ್ಥಾನಕ್ಕೆ ಶುಭಗ್ರಹಗಳ ಸಂಬಂಧ ಬಂದರೆ ಅವನು ಹೋದವನು ಅಲ್ಲಿ ಪ್ರಯಾಣದಲ್ಲೂ ಅವನೂ ಕ್ಷೇಮವಾಗಿದ್ದಾನೆ. ಅವನು ಕ್ಷೇಮವಾಗಿರೋದು ಲಗ್ನ ಸೂಚನೆ ಮಾಡ್ತದೆ. ಪ್ರಯಾಣ ಅನುಕೂಲವಾಗಿದೆಯಾ, ಪ್ರಯಾಣದಲ್ಲಿ ಯಾವುದಾದ್ರೂ ತೊಂದರೆ ಬಂದಿದೆಯಾ ಅಂತಂಬುದು ಚತುರ್ಥ ಸ್ಥಾನ ಹೇಳುತ್ತೆ. ಒಮ್ಮೊಮ್ಮೆ ನಾವು ಹೋಗುವಾಗ ಮಾಮೂಲಾಗಿ ನಮ್ಮ ದೈನಂದಿಕ ವಿಚಾರ ತಗೊಂಡ್ರೆ, ಹೋಗುವಾಗ ಕಾರ್ ಪಂಚರ್ ಆಗೋದಾಗಲಿ, ಹೋಗೋ ವಿಚಾರದಲ್ಲಿ ಎಲ್ಲಾದರೂ ಒಂದು ರೂಟ್ ಡೈವರ್ಷನ್ ಇರೋದಾಗಲಿ, ಪ್ರಯಾಣ ಅಷ್ಟು ಅನುಕೂಲ ಆಗದೇ ಇರೋದು, ಏನೋ ಕಿರಿಕಿರಿ ಪ್ರಯಾಣಗಳಲ್ಲಿ ಇದೆಲ್ಲ ನಾವು ನೋಡ್ತಾ ಇರ್ತೇವೆ. ಅಥವಾ ಲೇಟ್ ಆಗೋದು, ಯಾವುದೋ ಒಂದು ಕಾರಣಕ್ಕೆ ಟ್ರಾಫಿಕ್ ಜಾಮಿಂದ ಲೇಟ್ ಆಗೋದು, ಇದೆಲ್ಲ ನಾವು ಕಾಣ್ತಾ ಇರ್ತೇವೆ. ಈ ಪ್ರಯಾಣದಲ್ಲಿ ಬರುವಂಥ ಅಸೌಕರ್ಯಗಳನ್ನೆಲ್ಲ ಕೂಡ ಚತುರ್ಥ ಸ್ಥಾನ ಸೂಚನೆ ಮಾಡ್ತದೆ. ಪಾಪಗ್ರಹಗಳಿದ್ದರೆ ಕಂಫರ್ಟಬಲ್ ಇರಲ್ಲ, ಶುಭ ಗ್ರಹಗಳಿದ್ದರೆ ಕಂಫರ್ಟ್ ಆಗಿದ್ದಾನೆ ಅಂತ ತಿಳಿಸ್ಬೇಕು. ಸಪ್ತಮ ಸ್ಥಾನ ಒಂದು ವೇಳೆ ಅವನು ರಿಟರ್ನ್ ಬರ್ತಾ ಇದ್ದಾನ ಅಂತಂಬ ಪ್ರಶ್ನೆ ಬಂದಾಗ, ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ರಿಟರ್ನ್ ಬರ್ತಾ ಇದ್ದಾನೆ. ಅದೇ ಪಾಪಗ್ರಹಗಳ ಸಂಬಂಧ ಬಂತು ಅಂತಂದರೆ ರಿಟರ್ನ್ ಬರಬೇಕು ಅಂತ ಇನ್ನೂ ಅಂದ್ಕೊಳ್ತಾ ಇಲ್ಲ, ಬಂಧನಕ್ಕೆ ಸಿಗಾಕೊಂಡಿದ್ದಾನೆ ಅಂತ ಹೇಳಬೇಕು, ಬರಲಾರದಂಥ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳಬೇಕಾಗ್ತದೆ. ಅದನ್ನು ಸೂತ್ರಗಳಲ್ಲಿ ದೈವಜ್ಞವಲ್ಲಭ ಸೂತ್ರದಲ್ಲಿ ನಾವು ವಿವರಣೆ ಮಾಡೋಣ. ಮತ್ತು ದಶಮ ಸ್ಥಾನ ಶುಭವಾಗಿದ್ದರೆ ಜಯದಿಂದ ಹಿಂತಿರುಗಿ ಬರ್ತಾ ಇದ್ದಾನೆ, ಅವನು ಹೋದ ಲಕ್ಷ್ಯವನ್ನು ಸಾಧಿಸಿಕೊಂಡು ಬರ್ತಾ ಇದ್ದಾನೆ. ದಶಮ ಸ್ಥಾನ ಪಾಪಗತವಾದರೆ ಸೋಲಿನಿಂದ ತುಂಬ ಕಷ್ಟಪಟ್ಟು ತನ್ನ ಹತ್ರ ಇರೋದನ್ನೆಲ್ಲ ಲಾಸ್ ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ಅರ್ಥ. ಇದು ಸಾಮಾನ್ಯ ಧರ್ಮಕ್ಕೆ ಸಂಬಂಧಪಟ್ಟ ಸೂತ್ರಗಳು. ಇದು ನಾವು ದೇಶಾಂತರ ಹೋದವನ ಬಗ್ಗೆ ಆಗಲಿ ಅಥವಾ ಯಾರ ಒಬ್ಬ ಯಾತ್ರಿಕನ ಬಗ್ಗೆ ಆಗಲಿ, ಆ ಫಾರಿನ್ ಟ್ರಾವೆಲ್ ಹೋದವನು ಕೂಡ ಮರಳಿ ಬರ್ತಾನ ಇಲ್ಲ, ಜಯದಿಂದ ಬರ್ತಾನ ಇಲ್ವಾ ಅಂತ ಸಾಮಾನ್ಯ ಧರ್ಮಕ್ಕೆ ಇದು ತಿಳ್ಕೊಳ್ಳಿಕ್ಕೆ ಇದನ್ನು ನಾವು ಬಳಸಬಹುದು. ನೋಡೋಣ. ದೈವಜ್ಞವಲ್ಲಭಕ್ಕೆ ಬಂದರೆ ಮೊದಲನೇ ಸೂತ್ರ 6ನೇ ಅಧ್ಯಾಯ ಏನು ಹೇಳುತ್ತೆ, ಲಗ್ನತಃ ಸಹಜ ಅಂದರೆ 3ನೇ ಭಾವ, ಪುತ್ರ ಅಂತಂದರೆ 5ನೇ ಭಾವ. ಲಗ್ನತಃ ಸಹಜ ಪುತ್ರ ವಿತ್ತಗ ದೂರಗ ಗಮನ ಶಂಸಿನೋ ಗ್ರಹಾ ನಷ್ಟಲಂಬನಕರಾ ಶುಭಗ್ರಹಾ ಶೀಘ್ರ ಮಾಗಮಕರೌತು ಮಂತ್ರಿಣವು ಅಂತ ಹೇಳ್ತಾರೆ. ಸೊ ಇದರ ಉದ್ದೇಶ ಏನಂತಂದರೆ, ದೂರದೇಶದಿಂದ ಬರುವ ವಿಚಾರದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದಾಗ, ಸೊ ಮರಳಿ ಬರ್ತಾನ ಇಲ್ವ, ಹೋಗಿ ಭಾಳ ದಿನ ಆಯಿತು, ಅವನು ಬರುವಂಥ ಇದ್ದಾನ ಇಲ್ಲ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆ ಕೇಳಿದ ಸಮಯದಲ್ಲಿ ಲಗ್ನದಿಂದ ಹೆಚ್ಚು ಗ್ರಹಗಳು 2, 3, 5 ಸ್ಥಾನಗಳಲ್ಲಿದ್ದರೆ, ಮೆಜಾರಿಟಿ ಪ್ಲಾನೆಟ್ಸ್ ಅಥವಾ ಎಲ್ಲ ಗ್ರಹಗಳು ಅಂತ ಅಂದ್ಕೊಳ್ಳಿ, ವ್ಯಕ್ತಿಯು ಖಂಡಿತವಾಗಿಯೂ ಹಿಂಬರುತ್ತಾನೆ. ಫಾರಿನಿಗೆ ಹೋಗೋದವನಾಗಲಿ ಮಿಸ್ ಆದವನಾಗಲಿ, ಅವರ ಪ್ರಶ್ನೆ ಕೇಳಿದ ಸಮಯದಲ್ಲಿ 2, 3, 5 ಸ್ಥಾನಗಳಲ್ಲಿ ಮೆಜಾರಿಟಿ ಪ್ಲಾನೆಟ್ಸ್ ಇತ್ತು ಅಂತಂದರೆ ಖಂಡಿತವಾಗಿಯೂ ಹಿಂತಿರುಗಿ ಬರ್ತಾನೆ. ಅದರಲ್ಲಿ ಕೂಡ ಶುಭಗ್ರಹಗಳಾದಂತಹ ಗುರು ಮತ್ತು ಶುಕ್ರಗಳಿದ್ದಲ್ಲಿ ವ್ಯಕ್ತಿ ಶೀಘ್ರದಲ್ಲೇ ಆಗಮಿಸ್ತಾನೆ. ಅದೇ ಶುಭಗ್ರಹಗಳೇನಾದರೂ ಇದ್ದರೆ ಬೇಗ ಹೊರಗೆ ಬರ್ತಾನೆ.
ಮತ್ತೊಂದು ವಿಚಾರದಲ್ಲಿ ಶುಭ ಗ್ರಹಗಳು 2, 3, 5 ಸ್ಥಾನಗಳಲ್ಲಿದ್ದರೆ ಕಳ್ಕೊಂಡಂಥ ವಸ್ತುಗಳು ಕೂಡ ಸಿಗ್ತದೆ. ಯಾವುದೋ ಒಂದು ವಸ್ತು ಹೋಗಿರುತ್ತೆ ಅಂತ ಅಂದ್ಕೊಳ್ಳಿ, ನಷ್ಟದ್ರವ್ಯ ಪ್ರಶ್ನೆಯಲ್ಲಿ ಕೂಡ ಈ ಸೂತ್ರವನ್ನು ಬಳಸ್ಬೋದು. ಯಾವುದನ್ನು ವಸ್ತು ಹೋಗಿದೆ ಸಿಗತ್ತಾ ಇಲ್ಲ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಆ ಸಮಯದಲ್ಲಿ 2, 3, 5 ಸ್ಥಾನಗಳಲ್ಲಿ ಶುಭ ಗ್ರಹಗಳಿದ್ದರೆ ಖಂಡಿತವಾಗಿಯೂ ಸಿಗುತ್ತದೆ, ಕಳ್ಕೊಂಡಂಥ ವಸ್ತುಗಳು ಸಿಗ್ತದೆ. ಇದನ್ನು ಕೆಲವಿನ ವಿಚಾರವನ್ನೆಲ್ಲ ಕೂಡ ನೀವು ರನ್ನಿಂಗ್ ನೋಟ್ಸ್ ಪ್ರಿಪೇರ್ ಮಾಡಿಕೊಳ್ಳಿ. ಯಾಕಂದರೆ ಯಾರಾದರೂ ಸಂದರ್ಭ ಬಂದಾಗ ಕೇಳಿದಾಗ ಈ ಸೂತ್ರವನ್ನು ನೀವು ಅಪ್ಲೈ ಮಾಡಬೇಕು. ನಿಮಗೆ ಅವಶ್ಯಕತೆ ಇಲ್ಲದಂಥ ಸೂತ್ರಗಳನ್ನೆಲ್ಲ ಬಿಟ್ಟುಬಿಡಿ. ನಾನು ಪಾಠದಲ್ಲಿ ಇರೋದ್ರಿಂದ ಎಲ್ಲ ಸೂತ್ರಗಳನ್ನು ಹೇಳ್ತೇನೆ. ನಿಮಗೆ ತುಂಬ ಮುಖ್ಯವಾಗಿ ಜನಗಳು ಕೇಳುವಂಥ ಪ್ರಶ್ನೆಗಳನ್ನು ಮಾತ್ರ ನೀವು ಅಂಡರ್ಲೈನ್ ಮಾಡಿಕೊಂಡು ಅದನ್ನು ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನೋಡುವಾಗ ಬರೆದಿಟ್ಟುಕೊಳ್ಳೋದು ತುಂಬ ಉಪಯುಕ್ತವಾಗ್ತದೆ. ಇಲ್ಲಿ 2, 3, 5 ಸ್ಥಾನಗಳೇನು ಹೇಳುತ್ತೆ, ವಿದೇಶಕ್ಕೆ ಹೋದವನು ಅಥವಾ ದೂರ ಪ್ರದೇಶಕ್ಕೆ ಹೋದವನ ಬಗ್ಗೆ ಮರಳಿ ಬರುವುದರ ಬಗ್ಗೆ ಅವನ ಆಲೋಚನೆ ಮಾಡುವುದು ಸೂಚನೆ ಮಾಡ್ತದೆ. ವಿದೇಶಕ್ಕೆ ಹೋದವನು 2ನೇ ಮನೆ, ಮರಳಿ ಪ್ರಯಾಣ ಮಾಡ್ತಾನ ಅಂತ ಅಂಬೋದು 3ನೇ ಮನೆ. ಆ ಪ್ರಯಾಣದ ಬಗ್ಗೆ ಪ್ರಯತ್ನ ಮಾಡಬೇಕಲ್ವ. ನನಗೇನೋ ಇಂಡಿಯಾಗೆ ಹೊಟ್ಟೋಗ್ಬೇಕು ಅಂತಿದೆ, ಅದರ ಪ್ರಯತ್ನ ನಡಿಬೇಕಲ್ಲ. ಆ ಪ್ರಯತ್ನಕ್ಕೆ 5ನೇ ಮನೆ. ಸುಮ್ಮನೆ ನನಗೆ ಇಚ್ಛೆ ಇದ್ದರೆ ಸರಿ ಹೋಗಲ್ಲ, ಪ್ರಯತ್ನ ಕೂಡ ಅದೇ ಸೇಮ್ ಟೈಮ್ ಇರಬೇಕು. ಇಚ್ಛೆ ಎಲ್ಲರಿಗೂ ಇರ್ತದೆ. ವಿದೇಶಕ್ಕೆ ಹೋದವರು ಇಲ್ಲ ನಮ್ಮ ಧರ್ಮಕ್ಕೆ ಹೊಟ್ಟೋಗ್ಬೇಕು ಅಂತಿರುತ್ತೆ. ಬಟ್ ಏನಂತಂದರೆ ಪ್ರಯತ್ನ ನಡೆಯಲ್ಲ. ಪ್ರಯತ್ನ ಅಲ್ಲೇ ಇನ್ನು ಚೆನ್ನಾಗಿ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಮನಸ್ಸಿನಲ್ಲಿ ಇಷ್ಟ ಇರಲ್ಲ, ಯಾಕೆಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇಲ್ಲ ನಮ್ಮ ದೇಶಕ್ಕೆ ಹೊಟ್ಟೋಗೋಣ, ಬಟ್ ಪ್ರಯತ್ನ ಕೆಲವೊಮ್ಮೆ ಇರೋದಿಲ್ಲ. ಪ್ರಯತ್ನ ಯಾವುದು ಸೂಚನೆ ಮಾಡುತ್ತೆ? ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಇನ್ ಕೇಸ್ ಪ್ರಶ್ನೆ ಕೇಳುವಾಗ 5ನೇ ಮನೆ ಶುಭ ಸ್ಥಾನಗಳಿತ್ತಂತಂದರೆ ಅವನು ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ ಅಂತ ಅರ್ಥ. 5ನೇ ಮನೆ ಶುಭ ಸ್ಥಾನ ಸಂಬಂಧ ಬಂದಿಲ್ಲ ಅಂತಂದರೆ ಇಚ್ಛೆ ಇದೆ, ಅವನು ಹೋದವನೇ ಅಲ್ಲಿ ಇರಬೇಕು ಅಂತ ಇಲ್ಲ, ಪ್ರಯಾಣ ಬಂದ್ಬಿಡಬೇಕು ಅಂತ ಭಾಳಷ್ಟು ಇಚ್ಛೆ ಇರುತ್ತೆ, ಬಟ್ ಪ್ರಯತ್ನ ನಡೆದಿರೋದಿಲ್ಲ. ಪ್ರಯತ್ನದ ಬಗ್ಗೆ 5ನೇ ಮನೆ ಸೂಚನೆ ಮಾಡ್ತದೆ. ಇನ್ನು ಸ್ವಸ್ಥಾನಕ್ಕೆ ಹಿಂಬರುವುದನ್ನು 2ನೇ ಸ್ಥಾನ ಸೂಚನೆ ಮಾಡ್ತದೆ. ಮತ್ತು ದ್ವಿತೀಯ ಭಾವತ್ ಭಾವ ಅಂತ ಹೇಳ್ತಾರೆ, ಒಂದು ಭಾವದಿಂದ ಇನ್ನೊಂದು ಭಾವ. ಈಗ ಭಾವತ್ ಭಾವ ಅಂತ ಅಂಬೋ ಕಾನ್ಸೆಪ್ಟ್ ಏನು ಹೇಳ್ತದೆ, 2ನೇ ಮನೆ ನೋಡಬೇಕಾದ್ರೆ 2ನೇ ಮನೆ ಅಂದರೆ 2ನೇ ಮನೆ, 3ನೇ ಮನೆ ನೋಡಬೇಕಾದ್ರೆ 3ನೇ ಮನೆ ಅಂದರೆ 3ನೇ ಮನೆ, ಹಾಗೆ 5ನೇ ಮನೆ ನೋಡಬೇಕಾದ್ರೆ 5ನೇ ಮನೆಯಿಂದ 5ನೇ ಮನೆ. ಇದನ್ನು ಭಾವತ್ ಭಾವ ಕಾನ್ಸೆಪ್ಟ್ ಅಂತೀವಿ. ಈ ಪ್ರಕಾರ ನೋಡಿದ್ರೆ ದ್ವಿತೀಯ ಸ್ಥಾನದಿಂದ ದ್ವಿತೀಯ ಸ್ಥಾನ ಏನು ಹೇಳುತ್ತೆ, ಪ್ರಯಾಣವನ್ನು ಸೂಚನೆ ಮಾಡ್ತದೆ. ದ್ವಿತೀಯ ಸ್ಥಾನ ಅವನಿಗೆ ಹಿಂಬರುವುದನ್ನು ಸೂಚನೆ ಮಾಡ್ತದೆ. ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಳ್ಳಿ. ಸಾರಿ, ಯಾರೋ ಶಬ್ದ ಬರ್ತಾ ಇದೆ, ಮ್ಯೂಟ್ ಮಾಡಿಕೊಂಡಿಲ್ಲ. ಓಕೆ. ಸೊ ದ್ವಿತೀಯ ಸ್ಥಾನ ಪ್ರಯಾಣ ಮಾಡಬೇಕು ಅಂತಂಬೋ ಸಂಕಲ್ಪ. ದ್ವಿತೀಯದಿಂದ ದ್ವಿತೀಯ ಅಂತಂದರೆ 2ನೇ ಮನೆಯಿಂದ ಇನ್ನೊಂದು ಮನೆ, 2ನೇ ಮನೆ ಏನಾಗ್ತದೆ, 3ನೇ ಮನೆ ಆಗ್ತದೆ. ಆ ಹೌಸ್ ಕೂಡ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ, ಸೊ ದ್ವಿತೀಯದಿಂದ ದ್ವಿತೀಯ ತೃತೀಯ ಸ್ಥಾನ ಆಗುತ್ತೆ. ಅದು ಪ್ರಯಾಣವನ್ನು ಸೂಚನೆ ಮಾಡ್ತದೆ. ಮತ್ತು ತೃತೀಯದಿಂದ ತೃತೀಯ ಅಂತಂದರೆ ಪಂಚಮ ಸ್ಥಾನ ಆಗ್ತದೆ. ಪಂಚಮ ಸ್ಥಾನ ಏನು ಮಾಡುತ್ತೆ, ಪ್ರಯಾಣಕ್ಕಾಗಿ ಮಾಡುವಂಥ ಪ್ರಯತ್ನ ಸೂಚನೆ ಮಾಡ್ತದೆ. ಹಾಗಾಗಿ 2, 3, 5 ಸ್ಥಾನಗಳಿಗೆ ಶುಭ ಸಂಬಂಧ ಬಂದಲ್ಲಿ ಮರಳಿ ಬರುವ ವಿಚಾರ ಶೀಘ್ರದಲ್ಲಿ ಆಗುತ್ತೆ ಅಂತ ನಾವು ನಿರ್ಣಯಿಸಬಹುದು. ಯಾವಾಗ ಪ್ರಶ್ನೆ ಕೇಳುವ ಸಮಯದಲ್ಲಿ 2ನೇ ಮನೆಗೆ, 3ನೇ ಮನೆಗೆ, 5ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬಂದರೆ, ಈ ಎಕ್ಸಾಂಪಲ್ ಚಾರ್ಟಲ್ಲಿ ನೋಡ್ಬೋದು. ಮಕರ ಲಗ್ನ ಆಗಿದೆ, ಮಕರ ಲಗ್ನದಿಂದ 2ನೇ ಮನೆ ಚಂದ್ರ, ಮತ್ತು 5ನೇ ಮನೆಗೆ ಶುಕ್ರ ಬುಧ ಇದ್ದಾರೆ. ಶುಕ್ರ ಬುಧ 5ನೇ ಮನೆಗೆ ಸಂಬಂಧ ಬಂದರೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈ 2ನೇ ಮನೆಗೆ, 3ನೇ ಮನೆಗೆ, 5ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬಂತು ಅಂದರೆ ಖಂಡಿತ ಅವನು ಬರ್ತಾನೆ ಅಂತ ನೀವು ನಿರ್ಣಯಿಸಬಹುದು. ಇದು ಈ ಸೂತ್ರದ ಲಕ್ಷಣ. ಯಾರಾದರೂ ವಿದೇಶಿ ಯಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದರೆ ಇದು ತುಂಬ ನೆನಪಿಟ್ಟುಕೊಳ್ಬೇಕು. ಇದು ತುಂಬ ಮುಖ್ಯವಾದಂಥ ಸೂತ್ರ. ಯಾರಾದರೂ ಮನೆಗೊಂದು ವಸ್ತು ಕಳ್ಕೊಂಡು ಹೋಗಿದ್ದೀವಿ, ಸಿಗ್ತದಾ ಇಲ್ವಾ ಅಂತ ಕೇಳಿದಾಗ ಕೂಡ ಇದೇ ಸೂತ್ರವನ್ನು ಬಳಸಬೇಕು. ತುಂಬ ಮುಖ್ಯವಾದಂಥ ಸೂತ್ರ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸೂತ್ರ, ಬೃಹಸ್ಪತೌ ಕೇಂದ್ರಗತೇತು ಕಶ್ಚನ ಗ್ರಹೋ ಭವೇತ್ ಷಷ್ಠಗತೋತ ಸಪ್ತಮಃ ಭವೇತ್ ತದಾ ಪ್ರೋಷಿತ ಪೂರುಷ ಗಮಸ್ತ್ರಿ ಕೋಣೆಗೆ
ಚಂದ್ರಸುತೆ ಸಿತೆ ಪಿವ ಅಂತ ಹೇಳ್ತಾರೆ. ಅಂತಂದರೆ ಗುರುಗ್ರಹ ಕೇಂದ್ರ ಸ್ಥಾನದಲ್ಲಿದ್ದು ಅದೇ ಸಮಯದಲ್ಲಿ 6ನೇ ಮನೆಗಾಗಲಿ 7ನೇ ಮನೆಗಾಗಲಿ ಬೇರೆ ಯಾವುದಾದ್ರೂ ಗ್ರಹ ಇದ್ದಲ್ಲಿ ವ್ಯಕ್ತಿಯು ಮರಳಿ ಬರ್ತಾನೆ ಅಂತ ತಿಳಿಸ್ಬೇಕು. ಸೊ ಗುರುಗ್ರಹ ಕೇಂದ್ರ ಸ್ಥಾನದಲ್ಲಿರಬೇಕು. 6ನೇ ಮನೆಗೆ 7ನೇ ಮನೆಗೆ ಯಾವುದಾದ್ರೂ ಗ್ರಹಗಳಿರ್ಬೋದು. ಯಾಕೆಂದರೆ ಪ್ರೇರಣೆ ಮಾಡುತ್ತೆ. ಯಾವುದಾದ್ರೂ ಗ್ರಹಗಳಿದ್ದರೆ ಪ್ರಯಾಣ ಮಾಡಲಿಕ್ಕೆ ಪ್ರೇರಣೆ ಮಾಡ್ತದೆ. ಕೇಂದ್ರ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೂ ಕೂಡ, ಈ ಗುರು ಇದ್ರೂ ಕೂಡ ಪ್ರಯಾಣಕ್ಕೆ ಪ್ರೇರಣೆ ಮಾಡ್ತದೆ. ಅದೇ ರೀತಿ ಬುಧ ಅಥವಾ ಶುಕ್ರ ಕೂಡ ಪಂಚಮ ಅಥವಾ ನವಮ ಸ್ಥಾನದಲ್ಲಿದ್ದರೆ ವ್ಯಕ್ತಿ ಮರಳಿ ಬರ್ತಾನೆ. ಶುಕ್ರ ಆಗಲಿ ಬುಧ ಆಗಲಿ 9ನೇ ಮನೆಗಿದ್ರೂ ಕೂಡ ಮರಳಿ ಬರ್ತಾನೆ. ಪ್ರಶ್ನೆ ಸಮಯಕ್ಕೆ ಕೇಂದ್ರ ಕೋಣ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಪ್ರಯಾಣ ಶುಭವಂತವಾಗಿ ಅನುಕೂಲವಾಗ್ತದೆ. ಒಂದು ವೇಳೆ ಪ್ರಯಾಣ ಮಾಡಬೇಕು ಅಂದ್ಕೊಂಡಾಗ ಪ್ರಶ್ನೆ ಕಾಲದಲ್ಲಿ ಶುಭ ಗ್ರಹಗಳೇನಾದರೂ ಇತ್ತಂದ್ಕೊಳ್ಳಿ ಕೇಂದ್ರ ಕೋಣ ಸ್ಥಾನದಲ್ಲಿ, ಆವಾಗೂ ಅನುಕೂಲ ಆಗ್ತದೆ. ಯಾರಾದರೂ ವಿದೇಶದಿಂದ ನಾವು ಪ್ರಯಾಣ ಮಾಡಬೇಕು ಅಂದ್ಕೊತಾ ಇದ್ದೀವಿ ಆಚಾರ್ಯ, ಯಾವ ಸಮಯ ಒಳ್ಳೆಯದು ಅಂತ ಕೇಳ್ತಾರೆ. ಯಾವ ಸಮಯದಲ್ಲಿ ಯಾಕಂದರೆ ಸಣ್ಣ ಪುಟ್ಟ ಊರುಗಳಿಗೆ ಕೇಳಲ್ಲ. ನಾನು ಮೈಸೂರಿಗೆ ಹೋಗಬೇಕು ಅಥವಾ ಮಂಡ್ಯ ಹೋಗಬೇಕು ಇಂಥ ದೂರ ನಮ್ಮ ದೇಶದಲ್ಲಿ ಹತ್ರ ಪ್ಲೇಸ್ಗಳಿಗೆಲ್ಲ ಯಾರು ಕೇಳಲ್ಲ. ದೂರ ಪ್ಲೇಸ್ಗಳಿಗೆ ಕೇಳಿದ್ರೆ ಅಂದ್ಕೊಳ್ಳಿ, ನಾನು ವಿದೇಶಕ್ಕೆ ಹೋಗಬೇಕು ಅಂತಂಬ ದೂರ ಹೇಗೆ ಅನುಕೂಲವಾಗ್ತದೆ. ಯಾಕೆಂತಂದ್ರೆ ಇಮ್ಮಿಗ್ರೇಷನು ಏನೇನೋ ತೊಂದರೆಗಳು, ವೀಸಾ ಪ್ರಾಬ್ಲಮ್ಸು, ಪಾಸ್ಪೋರ್ಟ್ ಇದೆಲ್ಲ ರಾಮಾಯಣಗಳಿರ್ತದೆ. ಎಲ್ಲ ಅನುಕೂಲವಾಗ್ತದ, ಸವ್ಯವ ಆಗ್ತದ ಅಂತ ಮುಹೂರ್ತ ನಮಗೆ ಇಟ್ಟುಕೊಡಿ ಅಂತಂದಾಗ ಅವರಿಗೆ ನಾವು ಸಮಯ ಏನು ಮಾಡ್ತೀವಿ, ಕೇಂದ್ರ ಕೋಣ ಸ್ಥಾನದಲ್ಲಿ ಶುಭಗ್ರಹಗಳಿರೋಂಗೆ ಇಟ್ಟುಕೊಳ್ತೇವೆ. ಮತ್ತೊಂದು ಸಮಸ್ಯೆ ಏನಂತಂದರೆ ನಾವು ಇಟ್ಟುಕೊಟ್ಟಕ್ಕೆ ತಕ್ಕಂತೆಲ್ಲ ಫ್ಲೈಟುಗಳಿರಲ್ಲ. ಯಾಕೆಂದರೆ ಒಂದೊಂದ್ಸಲ ಏನಾಗ್ತದೆ, ನೆಕ್ಸ್ಟ್ ಡೇ ಇರ್ತದೆ, ಯಾವಾಗೋ ನಾವು ಇಟ್ಟುಕೊಟ್ಟಂಥ ಸಮಯವೇ ದಾಟಿ ಹೋಗಿರುತ್ತೆ. ಆ ಸಮಯದಲ್ಲಿ ಏನು ಮಾಡ್ತೀವಿ, ಕನಿಷ್ಠ ಪಕ್ಷ ಮನೆಯಿಂದ ಹೊರಡುವ ಸಮಯವನ್ನಾದರೂ ಇಡ್ತೇವೆ. ಮನೆಯಿಂದ ಈ ಟೈಮ್ ಹೊರಡಿ ಅನುಕೂಲ ಆಗ್ತದೆ. ಯಾಕೆಂದರೆ ಆ ಟೈಮಲ್ಲಿ ಫ್ಲೈಟಲ್ಲಿ ಕೂತು ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಾರಾದರೂ ನಾವು ಯಾವ ಬೇಕಾದ್ರೂ ಹೋಗ್ಬೋದು, ಬಸ್ ಆದರೂ ನಮಗೆ ಫ್ರೀಕ್ವೆನ್ಸಿ ಇರುತ್ತೆ. ಫ್ಲೈಟುಗಳ ಫ್ರೀಕ್ವೆನ್ಸಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರೋದಿಲ್ಲ. ಬೇಕಾದ್ರೆ ಸ್ವಂತವಾಗಿ ಏನಾದರೂ ಫ್ಲೈಟ್ ಏನಾದರೂ ಇದ್ದರೂ ಹೋಗ್ಬೋದು, ಬಟ್ ಅಷ್ಟು ಸಾಹಸ ಯಾರು ಮಾಡೋದು. ಇಲ್ಲಿ ಪ್ರಯಾಣ ಮುಹೂರ್ತಗಳಿಡೋ ಕಾಲಕ್ಕೆ ಕೂಡ ಇದನ್ನು ಉಪಯೋಗಿಸಬಹುದು ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟು ಮತ್ತೊಂದು ಸೂತ್ರ, ಅಷ್ಟಮಿ ಶಶಿನಿ ಪಾಪವರ್ಜಿತೆ ಕಂಟಕೆ ಸುಖಮುಪೈತಿ ಚಾದ್ವಗಃ ಕಟ್ಟಕ ಸ್ಥಿತ ಶುಭಗ್ರಹೈ ಶುಭಂ ಸ್ವಂ ನಿವಾಸಯಮೇತಿ ಲಾಭವಾನ್ ಅಂತ ಹೇಳ್ತಾರೆ. ಇದೇನು ಹೇಳುತ್ತೆ, ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದು ಕೇಂದ್ರ ಸ್ಥಾನಗಳಿಗೆ ಪಾಪ ಸಂಬಂಧ ಇಲ್ಲದ ಪಕ್ಷದಲ್ಲಿ, ಚಂದ್ರ ಅಷ್ಟಮದಲ್ಲಿರಬೇಕು, ಮಾಮೂಲ ಕೇಂದ್ರ ಸ್ಥಾನಗಳಲ್ಲಿ ಶುಭಗ್ರಹಗಳಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳಿದ್ವಿ. ಅದೇ ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದರೂ ಕೇಂದ್ರ ಸ್ಥಾನಗಳಿಗೆ ಪಾಪ ಸಂಬಂಧ ಇಲ್ಲದಿದ್ದರೆ ದೇಶಾಂತರಕ್ಕೆ ಹೋದವನು ಸಂತೋಷವಾಗಿ ಮರಳಿ ಬರ್ತಾನೆ. ಚಂದ್ರ ಅಷ್ಟಮದಲ್ಲಿ ಯಾಕೆ ಅಂತಂದರೆ ರಿಟರ್ನ್ ಸೂಚನೆ ಮಾಡ್ತದೆ. ಚಂದ್ರ ಚೆನ್ನಾಗಿದ್ದ ಅಂತ ಅಂದ್ಕೊಳ್ಳಿ, ಅವನಲ್ಲೇ ನಂಗೆ ಇಲ್ಲೇ ಚೆನ್ನಾಗಿದೆ ಯಾಕೆ ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟಮದಲ್ಲಿದ್ದರೆ ಮನಸ್ಸಿನ ಸೆಳೆತ, ಸ್ವಗ್ರಾಮಕ್ಕಾಗಲಿ ಸ್ವಗೃಹಕ್ಕಾಗಲಿ ನಮ್ಮ ಜನನ ಹೋಗ್ಬಿಡ್ಬೇಕು, ಇಲ್ಲಿ ಮನಸ್ಸು ಸ್ಥಿಮಿತವಾಗಿಲ್ಲ, ಅಲ್ಲಿ ಕಂಫರ್ಟಬಲ್ ಆಗಿರಲ್ಲ ಮನಸ್ಸು, ಇಲ್ಲ ಇದು ನಮ್ಮ ಜಾಗ ಅಲ್ಲ, ನಮ್ಮ ಜಾಗಕ್ಕೆ ಹೊಟ್ಟೋಗೋಣ ಅಂತಂಬ ಪ್ರೇರಣೆ ಚಂದ್ರ ಅಷ್ಟಮದಲ್ಲಿದ್ದಾಗ ಬರ್ತದೆ. ಈಗ ನಮಗೆ ಕೂಡ ನಿತ್ಯದಲ್ಲಿ ನಮ್ಮ ನಕ್ಷತ್ರದಿಂದ 8ನೇ ನಕ್ಷತ್ರಕ್ಕೆ ಚಂದ್ರ ಹೋದಾಗ ನಮಗೆ ಪೂರ್ವ ಸ್ಮೃತಿಗಳೆಲ್ಲ ನೆನಪು ಬರುತ್ತೆ. ಸೊ ನಾವು ನಡೆದು ಹೋಗಿದ್ದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿಕೊಳ್ತೇವೆ. ಕೆಲವೊಮ್ಮೆ ತಲೆ ಕೆಡಿಸಿಕೊಳ್ಳೋದು ಕೂಡ ಇರ್ತದೆ. ಹೆಚ್ಚು ಹಿಂದಿನ ವಿಷಯಗಳನ್ನ ಆಲೋಚನೆ ಮಾಡಿಕೊಂಡು ತಲೆ ಕೆಡಿಸಿಕೊಳ್ಳೋದು ಇರುತ್ತೆ. ಹಾಗಾಗಿ ಚಂದ್ರ ಅಷ್ಟಮದಲ್ಲಿದ್ದು ಕೇಂದ್ರ ಸ್ಥಾನಗಳಿಗೆ ಪಾಪ ಸಂಬಂಧ ಬರಬಾರ್ದು. ಆ ಸಮಯದಲ್ಲಿ ಅವನು ಪ್ರಯತ್ನ ಮಾಡ್ತಾನೆ, ರಿಟರ್ನ್ ಬರ್ತಾನೆ. ಕೇಂದ್ರ ಸ್ಥಾನಗಳಿಗೂ ಪಾಪ ಸಂಬಂಧ ಬಂದರೆ ಅವನಿಗೇನೋ ಹೋಗಬೇಕು ಅಂತಿರುತ್ತೆ, ಆದರೆ ಅವನು ಹೋಗುವಂಥ ಪ್ರಯತ್ನ ಸಕ್ಸಸ್ ಆಗೋದಿಲ್ಲ, ಅನುಕೂಲವಾಗುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಇದು ಒಂದು ಸೂತ್ರ. ಮತ್ತೊಂದು ಸೂತ್ರ, ಪೃಷ್ಠೆ ಲಗ್ನೆ ಪಾಪದೃಷ್ಟಿ ವಧೋವಾ ಬಂಧೋವಾ ಸ್ಯಾತ್ ಸೌಮ್ಯ ದೃಷ್ಟೇತು ನ ಸ್ಯಾತ್ ಪಾಪೇ ಷಷ್ಠೇ ಕೇಂದ್ರಗೇವ ತೃತೀಯೇ ನಷ್ಟೋ ಭ್ರಷ್ಟಃ
ಸ್ಥಾನತಃ ಪ್ರಚ್ಯುತೋವ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಕೇಳುವಾಗ ಲಗ್ನ ಪೃಷ್ಠೋದಯ ರಾಶಿಯಾಗಿ, ಪೃಷ್ಠೋದಯ ಅಂದರೆ ಪೃಷ್ಠಭಾಗದಿಂದ ಉದಯಿಸುವಂಥ ರಾಶಿಗಳು ಅಂದರೆ ಮೇಷರಾಶಿ, ವೃಷಭ, ಕರ್ಕ, ಧನಸ್ಸು ಅಥವಾ ಮಕರ, ಇವೆಲ್ಲ ಕೂಡ ಪೃಷ್ಠೋದಯ ರಾಶಿಗಳು. ಈ ಒಂದು ಪ್ರಶ್ನೆ ಕೇಳುವಾಗ ಪೃಷ್ಠೋದಯ ರಾಶಿಯಾಗಿ ಪಾಪಗ್ರಹಗಳ ಸಂಬಂಧ ಬಂದಲ್ಲಿ ದೇಶಾಂತರ ಹೋದವನು ಮೃತ್ಯುಗತನಾಗಿ ಅಥವಾ ಬಂಧಿಸಲ್ಪಟ್ಟಿರ್ತಾನೆ. ಸೊ ಇದು ನೆಗೆಟಿವ್ ವಿಚಾರಗಳನ್ನು ಹೇಳುತ್ತೆ. ಸೊ ಪ್ರಶ್ನೆ ಕೇಳುವಾಗ ಮೇಷ, ವೃಷಭ, ಕರ್ಕ, ಧನು, ಮಕರ ಇದರಲ್ಲಿ ಯಾವುದಾದ್ರೂ ಒಂದು ರಾಶಿಯಾಗಿ ಪಾಪಗ್ರಹಗಳ ಸಂಬಂಧ ಬಂತು ಅಂತಂದರೆ, ಪಾಪಗ್ರಹಗಳ ದೃಷ್ಟಿ ಇದ್ದರೆ ಆ ವ್ಯಕ್ತಿ ಮರಣ ಹೊಂದಿರುವುದಾಗಿ ಅಥವಾ ಬಂಧನಕ್ಕೊಳಗಾಗಿರುವುದಾಗಲಿ ಹೇಳಬಹುದು. ಸೊ ಇದು ಇವತ್ತಿನ ಸ್ಥಿತಿಗೆ ಅನ್ವಯ ಆಗುವುದಿಲ್ಲ. ಸೊ ಇವತ್ತಿನ ಸ್ಥಿತಿ ನಮಗೆ ಇರುವಂಥ ರಕ್ಷಣೆ ಎಲ್ಲ ಅನುಕೂಲ ಇರೋದರಿಂದ ಫಾಲೋ ಅಪ್ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಜ್ಯೋತಿಷ್ಯನ ಹತ್ರ ಹೋಗೋದಕ್ಕಿಂತಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಅವನನ್ನು ಟ್ರ್ಯಾಕ್ ಮಾಡ್ಬೋದು, ಇಲ್ಲಿ ಹೆಂಗಿದ್ದಾನೆ ಅವನ ನೆಟ್ವರ್ಕ್ ಸಿಗ್ನಲ್ ಅಥವಾ ಟ್ರ್ಯಾಕ್ ಮಾಡ್ಬೋದು. ಹಾಗಾಗಿ ಇದು ಸೂತ್ರಕ್ಕಿಂತಲೂ ನಮ್ಮ ಇರುವಂಥ ಟೆಕ್ನಾಲಜಿ ಹೆಚ್ಚಿನ ಉಪಯೋಗಕ್ಕಾಗ್ತದೆ. ನಮಗೆ ಇದು ಯಾವುದೂ ಹೆಲ್ಪ್ ಆಗಲಿಲ್ಲ ಅಂತಂದಾಗ ನಾವು ಜ್ಯೋತಿಷ್ಯರನ್ನು ಭೇಟಿ ಆಗ್ತೇವೆ. ಇಲ್ಲಿ ಪ್ರಶ್ನೆ ಸಮಯದಲ್ಲಿ 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ವ್ಯಕ್ತಿ ನಷ್ಟವಾಗ್ತಾನೆ, ಅಂದರೆ ವ್ಯಕ್ತಿ ಇನ್ನು ಬರುವುದಿಲ್ಲ, ಬರದೇ ಇರುವಂಥ ಸ್ಥಿತಿಗೆ ಹೋಗ್ತಾನೆ, ಅವನ ಬಗ್ಗೆ ವಿಷಯವ ತಿಳಿಯಲು ಬರುವುದಿಲ್ಲ. ಪಾಪಗ್ರಹಗಳು ಕೇಂದ್ರ ಸ್ಥಾನಗಳಲ್ಲಿದ್ದಲ್ಲಿ ಹೋದ ಪ್ರದೇಶದಿಂದ ಬೇರೊಂದು ಪ್ರದೇಶಕ್ಕೆ ಹೋಗಿರ್ತಾನೆ. ಆಲ್ರೆಡಿ ಒಂದು ಪ್ಲೇಸಲ್ಲಿ ನಾವು ಹುಡುಕ್ತಾ ಇರ್ತೀವಿ. ಅದೇ ಸಮಯದಲ್ಲಿ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದರೆ ಪ್ರಶ್ನೆ ಕೇಳೋ ಕಾಲಕ್ಕೆ ಇಲ್ಲ, ಅವನು ಎಲ್ಲಿ ಹೋಗಿದ್ದಾನೆ ಆ ಸ್ಥಾನದಿಲ್ಲ, ಬೇರೆ ಎಲ್ಲೋ ಹೋಗಿದ್ದಾನೆ, ನೀವು ಹೋದ ಕಡೆ ಹುಡುಕಬೇಡಿ, ಇಲ್ಲ ರೀ ಮನೆಯಿಂದ ಬೇರೆ ಊರಿಗೆ ಹೋಗ್ತೀನಿ ಅಂತಂದ ಅಲ್ಲಿ ಹುಡುಕೋದು ಬೇಡ, ಅಲ್ಲಿ ಇಲ್ಲ ಅವನು ಬೇರೆ ಜಾಗಕ್ಕೆ ಹೋಗಿದ್ದಾನೆ ಅಂತ ಫಾಲೋ ಅಪ್ ಮಾಡ್ಕೊತ ಹೋಗ್ತೇವೆ. ಇಲ್ಲಿ ತೃತೀಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅವನ ಸ್ಥಾನವನ್ನು ಕಳೆದುಕೊಂಡಿರ್ತಾನೆ ಅಂತ ತಿಳಿಬೇಕು. ಅಂದರೆ ವ್ಯಾಪಾರ ನಷ್ಟ ಆಗಿರ್ಬೋದು, ಅಥವಾ ಉದ್ಯೋಗ ಕಳೆದುಕೊಂಡಿರ್ತಾನೆ, ಅಥವಾ ವ್ಯಾಪಾರಕ್ಕೆ ಹೋದಂಥ ಹಣವನ್ನೆಲ್ಲ ಕಳೆದುಕೊಂಡಿರ್ತಾನೆ. ಕಳ್ಕೊಂಡವನು ಮತ್ತೆ ಹೇಗೆ ಬರೋದು, ಮನೆಗೆ ಮುಖ ತೋರಿಸೋದು ಹೇಗೆ, ಈ ಥರ ವಿಚಾರಗಳಿಂದ ಅವನ ಬಗ್ಗೆ ವಿಷಯ ತಿಳಿಯಲು ಬರದೇ ಇರಬಹುದು. ಇದು ಸಾಮಾನ್ಯ ಸೂತ್ರ. ನೆಕ್ಸ್ಟ್ ಪಂಚಮ ಸೂತ್ರ. ಯಥಾ ತಥಾ ಯದಿ ಭವತಃ ಕಥಂಚನ ದ್ವಯೇ ತ್ರಯೇ ಸುರಗುರು ದೈತ್ಯಮಂತ್ರಿಣೌ ಪ್ರವಾಸಿನಾಂ ಭವತಿ ತದಾ ಆಗಮೋ ನೃಢಾಂ ತುರೀಯಗೌ ನಿಯತ ಗೃಹ ಪ್ರವೇಶದೌ ಅಂತ ಹೇಳ್ತಾರೆ. ಅಂದರೆ ಗುರು ಮತ್ತು ಶುಕ್ರ ಇವರು ಪ್ರಶ್ನೆ ಲಗ್ನದಿಂದ 2ನೇ ಮನೆಗಾಗಲಿ ಅಥವಾ 3ನೇ ಮನೆಯಲ್ಲಿದ್ದರೆ ದೇಶಾಂತರ ಹೋದವನು ಖಂಡಿತವಾಗಿಯೂ ಬರ್ತಾನೆ. ಸೊ ನಾವು ಹಿಂದೆ ಹೇಳ್ದಂಗೆ 2ನೇ ಮನೆ, 3ನೇ ಮನೆ, 5ನೇ ಮನೆ ಅವನು ಮರಳಿ ಬರುವಂಥ ಪ್ರಯತ್ನವನ್ನು ಸೂಚನೆ ಮಾಡ್ತದೆ. ಅದೇ ಸಮಯದಲ್ಲಿ 2ನೇ ಮನೆ, 3ನೇ ಮನೆ ಶುಭಗ್ರಹಗಳಾದಂಥ ಗುರು ಅಥವಾ ಶುಕ್ರರಿದ್ದರೆ ಖಂಡಿತವಾಗಿಯೂ ಬರ್ತಾನೆ. ಇದು ಜನರಲ್ ರೂಲ್ ಇದು. ಅದೇ ರೀತಿ ಗುರು ಅಥವಾ ಶುಕ್ರರು ಚತುರ್ಥ ಸ್ಥಾನದಲ್ಲಿ ಇದ್ದರೆ ಹೋದವನು ತಪ್ಪದೇ ಮನೆಗೆ ಬರ್ತಾನೆ. ಅವರು ಚತುರ್ಥ ಸ್ಥಾನ ಏನು ಹೇಳುತ್ತೆ, ಸ್ಥಿರಾಸ್ತಿಗಳ ಬಗ್ಗೆ ಹೇಳುತ್ತೆ, ಕಂಫರ್ಟ್ ಬಗ್ಗೆ ಹೇಳುತ್ತೆ. ಹಾಗಾಗಿ ಅದೇ ಸಮಯದಲ್ಲಿ 4ನೇ ಮನೆಗೆ ಏನಾದರೂ ಶುಭ ಗ್ರಹಗಳಿದ್ದರೆ, ಗುರು ಅಥವಾ ಶುಕ್ರ ಇದ್ದರೆ ಅವನು ಖಂಡಿತವಾಗಿಯೂ ಬರ್ತಾನೆ ಅಂತ ಅರ್ಥ. ಇಲ್ಲಿ ದ್ವಿತೀಯ ಸ್ಥಾನ ಕುಟುಂಬವನ್ನು ಸೂಚನೆ ಮಾಡ್ತದೆ. ಶುಭ ಗ್ರಹಗಳು ಕುಟುಂಬ ಸ್ಥಾನದಲ್ಲಿದ್ದರೆ ಮನೆಯವರ ಹತ್ತಿರ ಸೇರ್ತಾನೆ ಅಂತ ತಿಳಿಬೇಕು. ಚತುರ್ಥ ಸ್ಥಾನವು ಮನೆಯನ್ನು ಸೂಚನೆ ಮಾಡ್ತದೆ. ನಾವು ಮನೆ ಬಗ್ಗೆ ಹೇಳಬೇಕಾದ್ರೆ 4ನೇ ಮನೆಯನ್ನೇ ನೋಡ್ತೇವೆ. ಸೊ ಶುಭಗ್ರಹಗಳಿದ್ದರೆ ಕ್ಷೇಮವಾಗಿ ಮನೆಗೆ ಬಂದು ಸೇರ್ತಾನೆ. ಇದು ಈ 5ನೆಯ ಸೂತ್ರ. ಮತ್ತೊಂದು ಸೂತ್ರ, ಪಾಪಕೈಹಿ ಷಷ್ಠಲಾಭತ್ರಿಕಸ್ಥಾಯಿಭಿಃ ಸೌಮ್ಯಕೈಃ ಕಿಂಚ ಕೇಂದ್ರ ತ್ರಿಕೋಣಸ್ಥಿತೈಃ ದೂರಗಸ್ಯಾಗಮೋ ನಿರ್ವಿಶಂಕಂ ಸ್ಫುಟಂ ಜಲ್ಪನೀಯೋ ಗ್ರಹಗ್ರಂಥ ವಿದ್ಭಿಃ ಸದಾ ಅಂತ ಹೇಳ್ತಾರೆ. ಈ ಪ್ರಶ್ನೆ ಕೇಳುವ ಸಮಯದಲ್ಲಿ
ಪಾಪಗ್ರಹಗಳು 3 ಅಥವಾ 11 ಸ್ಥಾನದಲ್ಲಿದ್ದು, 3ನೇ ಮನೆಗೆ 11ನೇ ಮನೆ ತ್ರಿಕಗಳು ಅಂತ ಹೆಸರು. ಈ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ ದೇಶಾಂತರ ಹೋದನವನು ಖಂಡಿತವಾಗಿಯೂ ಬರ್ತಾನೆ, ಖಂಡಿತವಾಗಿಯೂ ಮರಳಿ ಬರ್ತಾನೆ. ಸೊ ಕೇಂದ್ರ ಸ್ಥಾನಗಳಲ್ಲಿ ಶುಭಗ್ರಹಗಳಿರಬೇಕು, 3ನೇ ಮನೆಗೆ 11ನೇ ಮನೆಗೆ ಪಾಪಗ್ರಹಗಳಿರಬೇಕು. ಬೇರೆ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಬರೋದಿಲ್ಲ. ಬೇರೆ ಸ್ಥಾನಗಳಂದರೆ ಯಾವುದು? ಕೇಂದ್ರ ಕೋಣ ಸ್ಥಾನಗಳು. ಸೊ ಕೇಂದ್ರ ಕೋಣ ಸ್ಥಾನಗಳಲ್ಲಿಲ್ಲದೆ 3ನೇ ಮನೆಗೆ 11ನೇ ಮನೆಗೆ ಪಾಪಗ್ರಹಗಳಿದ್ದು, ಈ ಕೇಂದ್ರ ಕೋಣ ಸ್ಥಾನಗಳಲ್ಲಿ ಶುಭಗ್ರಹಗಳ ಸಂಬಂಧ ಬಂದರೆ ಆವಾಗ ಹೋದವನು ಖಂಡಿತವಾಗಿಯೂ ಮರಳಿ ಬರ್ತಾನೆ. ಇದೇ ರೀತಿ ಬೇರೆ ಗ್ರಂಥಗಳಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ಇಲ್ಲಿ ಸ್ವಲ್ಪ ಅದರ ಬಗ್ಗೆ ಕೂಡ ಸಂದರ್ಭ ಬಂದಿದೆ, ಆದ ಕಾರಣ ಚರ್ಚೆ ಮಾಡೋಣ. ಪ್ರಶ್ನೆ ಮಾರ್ಗದಲ್ಲಿ ಕೂಡ ಇದರ ಬಗ್ಗೆ ಹೇಳ್ತಾರೆ. ಏನು ವಿಚಾರ ಅಂತಂದರೆ, ಯಾವ ಸಮಯದಲ್ಲಿ ದೇಶಾಂತರ ಹೋದವನು ಬರುವುದಿಲ್ಲ, ಅದಕ್ಕೆ ಕೆಲವಿನ ಕಂಡೀಷನ್ಸ್ ಕೊಡ್ತಾರೆ. ಸೊ ಈ ಕಂಡೀಷನ್ಸ್ ಏನು ಅಂತಂದರೆ, ಲಗ್ನಾಧಿಪತಿ ಚತುರ್ಥ ಸ್ಥಾನಕ್ಕೆ ಹೊರಗಡೆ ಇದ್ದರೆ, ಸೊ ಲಗ್ನಾಧಿಪತಿ 1, 2, 3, 4 ಮನೆಗಳಲ್ಲಿದೆ, ಬೇರೆ ಕಡೆ ಇದ್ದರೆ ಹೋದ ವ್ಯಕ್ತಿ ಮತ್ತೆ ಬರುವುದಿಲ್ಲ. ಅಂದರೆ 1, 2, 3, 4 ಒಳಗೇ ಇರಬೇಕು ಲಗ್ನಾಧಿಪತಿ ಪ್ರಶ್ನೆ ಕೇಳೋ ಸಮಯದಲ್ಲಿ. ಇಲ್ಲ ಹೊರಗಡೆ ಇದ್ದಾನಂತಂದರೆ ಅವನ ಸದ್ಯದಲ್ಲಿ ಬರೋದಿಲ್ಲ ಅಂತ ಅರ್ಥ. ಅದೇ ರೀತಿ ಸಹಜ ಪಾಪಗ್ರಹಗಳು ಅಂದರೆ ಶನಿ, ಕುಜ, ಕೇತು, ರಾಹು ಇವರೆಲ್ಲ ಕೂಡ ಸಹಜ ಪಾಪಗ್ರಹಗಳು. ಇವುಗಳು ಕೇಂದ್ರ ಸ್ಥಾನಗಳಲ್ಲಿದ್ದಲ್ಲಿ ದೇಶಾಂತರ ಹೋದವನು ಮರಳಿ ಬರುವುದಿಲ್ಲ. ಪ್ರಶ್ನೆ ಕೇಳೋ ಸಮಯದಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದರೆ, ನಾವು ಫಸ್ಟ್ ಸೂತ್ರ ನೋಡಿದ್ವಿ, ಲಗ್ನ ಪ್ರಯಾಣಿಕನನ್ನು ಸೂಚನೆ ಮಾಡ್ತದೆ, 4ನೇ ಮನೆ ಕ್ಷೇಮ, 7ನೇ ಮನೆ ರಿಟರ್ನ್ ಬರೋದು, 10ನೇ ಮನೆ ಸಕ್ಸಸ್. ಇಲ್ಲಿ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ, ಅದು ಅನುಕೂಲ ಆಗಲ್ಲ. ಒಂದು ಕ್ಷೇಮ 4ನೇ ಮನೆಗಿದ್ರೆ ಕ್ಷೇಮ ಇಲ್ಲ, 7ನೇ ಮನೆಗಿದ್ರೆ ಅವನು ರಿಟರ್ನ್ ರಿಟರ್ನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಬಂಧನದಲ್ಲಿ ಸಿಗಾಕೊಂಡಿದ್ದಾನೆ. 10ನೇ ಮನೆಗಿದ್ರೆ ಯಾವುದೋ ನಷ್ಟ ಆಗಿದೆ, ಹಾಗಾಗಿ ಅವನು ಬರ್ತಾ ಇಲ್ಲ. ಲಗ್ನದಲ್ಲೇ ತಂದ್ಕೊಳ್ಳಿ, ಅವನು ಪ್ರಯತ್ನವೇ ಮಾಡೋದಿಲ್ಲ. ಹಾಗಾಗಿ ಸಹಜ ಪಾಪಗ್ರಹಗಳ ಕೇಂದ್ರ ಸ್ಥಾನಗಳಲ್ಲಿದ್ದರೆ ದೇಶಾಂತರ ಹೋದವನು ಬರೋದಿಲ್ಲ ಅಂತ ಪ್ರಶ್ನೆ ಮಾರ್ಗ ಹೇಳುತ್ತೆ. ಅದೇ ಸಮಯದಲ್ಲಿ ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದು ಕೇಂದ್ರ ಕೋಣ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ದೇಶಾಂತರ ಹೋದವನು ಬರೋದಿಲ್ಲ. ಸೊ ನೋಡಿ, ಇಲ್ಲಿ ಓವರಾಲ್ ನಿಮಗೆ ಕಾಣೋದೇನಂತಂದರೆ, ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿರಬಾರದು. ಪ್ರಶ್ನೆ ಕೇಳೋ ಸಮಯದಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದರೆ ದೇಶಾಂತರ ಹೋದವನು ಬರೋದಿಲ್ಲ. ಅಂದರೆ ಹೋಗಿ ಒಂದು 10 ವರ್ಷ ಆಯ್ತು ಆಚಾರ್ಯ ಅಂತ ಕೇಳಿದ ಅನ್ಕೊಳ್ಳಿ, ಇನ್ನು ಬರೋದಿಲ್ಲ ಅಂತ ಹೇಳಬೇಕು. ಅದೇ ಇಲ್ಲಾಚಾರ್ಯ ಬದ್ರಿ ಯಾತ್ರೆಗೆ ಹೋಗಿದ್ದಾನೆ, 2 ದಿನ ಆಯಿತು, ಇನ್ನು ಅವ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬಂದಿಲ್ಲ ಅಂತಂದರೆ ಪ್ರಯಾಣ ಅನುಕೂಲ ಆಗಿಲ್ಲ ಅಂತ ಹೇಳಬೇಕು. ಯಾಕೆಂದರೆ ಭಾಳ ವರ್ಷ ಏನಾಗಿಲ್ಲಲ್ಲ, 2 ಅಸಲು ಬದ್ರಿ ಯಾತ್ರೆಗೆ ಹೋದವ್ರು ಬರ್ತಾರೆ ಮನೆಗೆ. ಸೊ ಹಾಗಾಗಿ ಭಾಳ ದಿನಗಳಾಗಿದ್ದರೆ ಅವನಿನ್ನು ಬರೋದಿಲ್ಲ ಅಂತ ಹೇಳಬೇಕು. ಇಲ್ಲ ಜಸ್ಟ್ ಟ್ರಿಪ್ ಅಂತಂತಾದರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ಬರ್ತಾರೆ, ನಿಧಾನದ ಮೇಲೆ ನಿಮಗೆ ಸುದ್ದಿ ಗೊತ್ತಾಗುತ್ತೆ ಅಂತ ಹೇಳ್ತೇವೆ. ಇದು ನಾವು ಸಮಯ ಸ್ಫೂರ್ತಿಯನ್ನು ತಗೊಂಡು ಹೇಳಬೇಕಾದಂಥ ವಿಚಾರ. ಸೊ ಮೇಲಿನ ಕಂಡೀಷನ್ಸ್ ಇದ್ದರೆ ನಮಗೆ ಹೋದವನು ಮರಳಿ ಬರುವುದು ಕಷ್ಟ ಆಗ್ತದೆ ಅಥವಾ ಪ್ರಯಾಣದಲ್ಲಿ ತೊಂದರೆ ಆಗ್ತದೆ ಅಂತ ನಾವು ಹೇಳ್ಬೋದು. ಸರಿ, ಪ್ರಶ್ನೆ ಮಾರ್ಗ ಏನು ಹೇಳುತ್ತೆ ಇನ್ನು? ಸೊ ಯಾವ ಸಮಯದಲ್ಲಿ ಅವನು ಮರಳಿ ಬರೋದನ್ನು ಸೂಚನೆ ಮಾಡುತ್ತೆ ಅಂತ ಕೇಳಿದರೆ, ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನಾಧಿಪತಿಯಾದವನು ಉಚ್ಚ ಸ್ಥಾನದಲ್ಲಾಗಲಿ, ಮೂಲ ತ್ರಿಕೋಣದಲ್ಲಾಗಲಿ, ಮೂಲ ತ್ರಿಕೋಣ ಅಂದರೆ ಸ್ವಕ್ಷೇತ್ರವೇ, ಮೂಲ ತ್ರಿಕೋಣ, ಸ್ವಕ್ಷೇತ್ರ ಅಥವಾ ಸಪ್ತಮ ಸ್ಥಾನದಲ್ಲಿರುವುದು ಅಥವಾ ವಕ್ರಿಯಾಗಿರೋದು. ವಕ್ರಿ ಅಂತಂದರೆ ರಿಟರ್ನ್ ಅಂತ ಅರ್ಥ. ಸೊ ಲಗ್ನಾಧಿಪತಿ ಏನಾದರೂ ವಕ್ರಿ ಆದರೆ ಅಥವಾ ಸಪ್ತಮ ಸ್ಥಾನ ಏನು ಮಾಡುತ್ತೆ? ರಿಟರ್ನ್ ಸೂಚನೆ ಮಾಡುತ್ತೆ. ಸಪ್ತಮ ಸ್ಥಾನವು ರಿಟರ್ನ್ ಸೂಚನೆ ಮಾಡ್ತದೆ. ಪ್ರಶ್ನೆ ಲಗ್ನಾಧಿಪತಿ ವಕ್ರಿ ಅಂತದ್ದು ಕೂಡ ರಿಟರ್ನ್ ಅನ್ನು ಸೂಚನೆ ಮಾಡ್ತದೆ. ಸೊ ಇದು ಎರಡೂ ಆಗಿದ್ದರೆ ಆವಾಗ ಮರಳಿ ಬರ್ತಾನೆ. ಲಗ್ನಾಧಿಪತಿ ವಕ್ರಿಯಾಗಿ ಬಲವಾದ ಗುರು ಕೇಂದ್ರ ಸ್ಥಾನದಲ್ಲಿದ್ದರೆ ತಪ್ಪದೇ ಮರಳಿ ಬರ್ತಾನೆ. ಲಗ್ನಾಧಿಪತಿ ಏನೋ ವಕ್ರಿ ಆಗಿದ್ದಾನೆ, ಅವನಿಗೇನೋ ರಿಟರ್ನ್ ಬರಬೇಕು ಅಂತ ಆಲೋಚನೆ. ಅದೇ ಸಮಯದಲ್ಲಿ ಶುಭಗ್ರಹಗಳು ಅಥವಾ ಬಲವಾದ ಗುರುಗ್ರಹ ಶುಭಗ್ರಹ ಕೇಂದ್ರ ಸ್ಥಾನದಲ್ಲಿರಬೇಕು. ಆವಾಗ ಖಂಡಿತವಾಗೂ ಶೀಘ್ರದಲ್ಲಿ ಮರಳಿ ಬರ್ತಾನೆ ಅಂತ ನಾವು ಹೇಳ್ತೇವೆ. ಇದು ಪ್ರಶ್ನೆ ಮಾರ್ಗ ತಿಳಿಸುವಂಥ ವಿಚಾರ. ಮತ್ತೊಂದು ಸೂತ್ರವನ್ನು ನೋಡೋಣ.
ಅಶುಭ ಅಶುಭರ್ ಗಥೋ ಅಶುಭರಕ್ಷತೋ ಗಥೋ ಶುಭೈಶ್ಚ ದೃಷ್ಟಶ್ಚತುರಸ್ತ್ರಗೃಹೇ ಅಥವಾ ತ್ರಿಕೋಣಕೆ ದಿವಸೇಶ್ವರ ನಂದನೋದ್ವಗಾನಾಂ ನಿಯತಂ ಶಂಸತಿ ಬಂಧನಂ ತದಾನೀಂ ಅಂತ ಹೇಳ್ತಾರೆ. ಅಂದರೆ 4, 8, 9 ಅಥವಾ 5 ಈ ಸ್ಥಾನಾಧಿಪತಿಯರು ಪಾಪಗ್ರಹಗಳ ಸ್ವಕ್ಷೇತ್ರವಾಗಿ ಶನಿ ಇದ್ದರೆ, ಅಂದರೆ 4ನೇ ಮನೆ, 8ನೇ ಮನೆ, 9ನೇ ಮನೆ, 5ನೇ ಮನೆ ಪಾಪಸ್ಥಾನಗಳ ಸಂಬಂಧಪಟ್ಟ ರಾಶಿಗಳಾಗಿರಬೇಕು. ಆಗಿ ಅದರಲ್ಲಿ ಶನಿ ಏನಾದರೂ ಇದ್ದರೆ ದೇಶಾಂತರ ಹೋದವನು ಬಂಧಿಸಲ್ಪಡ್ತಾನೆ. ಈಗ ನೋಡಿ, 4ನೇ ಮನೆ, 8ನೇ ಮನೆ. ಸೊ ಇಲ್ಲಿ 8ನೇ ಮನೆ ಏನಾಗಿದೆ? ಕುಜ ಕ್ಷೇತ್ರ ಆಗಿದೆ. ಸೊ ಕುಜ ಏನಾಗ್ತಾನೆ? ಪಾಪಗ್ರಹ. ಸೊ ಪಾಪಗ್ರಹ ಕ್ಷೇತ್ರ ಆಗಿದ್ದು ಅದರಲ್ಲಿ ಶನಿ ಇದ್ದಾನೆ. ಶನಿ ಮತ್ತು ಇನ್ನೊಂದು ಪಾಪಗ್ರಹ ಇದೆ. ಸೊ ಯಾವುದೇ ಆಗಲಿ 4, 8, 9, 5 ಮನೆಗಳು ಪಾಪಕ್ಷೇತ್ರಗಳಾಗಿ ಅದರಲ್ಲಿ ಏನಾದರೂ ಶನಿ ಇದ್ದರೆ ಹೋದವನು ಬಂಧಿಸಲ್ಪಟ್ಟಿರ್ತಾನೆ. ಹಾಗಾಗಿ ಅವನು ಬರುವುದಿಲ್ಲ ಅಂತ ಹೇಳ್ತಕ್ಕದ್ದು. ನೆಕ್ಸ್ಟ್ ಇನ್ನೊಂದು ಸೂತ್ರ. ಶುಭಯುಕ್ತೆ ಸ್ಥಿರಲಗ್ನಿ ಸುಸ್ಥಿರ ಬಂಧಶ್ಚರೇತ್ವ ಶುಭಯುಕ್ತೆ ಕ್ಷಿಪ್ರಂ ಭವತಿ ವಿಮೋಕ್ಷೋ ದ್ವಿತನೌ ಕಾಲಕ್ರಮಾನ್ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ಅಂತಂದರೆ ಇಲ್ಲಿ ಬಿಡುಗಡೆ ಅಂತ ಅರ್ಥ. ಸಾಮಾನ್ಯ ಧರ್ಮದಲ್ಲಿ ಮೋಕ್ಷನ ಬಿಡುಗಡೆ ಅಂತಲೇ ಹೇಳ್ತಾರೆ. ಇಲ್ಲಿ ಅರ್ಥ ಏನಂತಂದರೆ, ಪ್ರಶ್ನೆ ಕೇಳೋ ಸಮಯದಲ್ಲಿ ಮೇಲೆ ನಾವು ಇಷ್ಟಕ್ಕೆ ಮುಂಚೆ ನೋಡಿದ್ವಲ್ಲ, 4, 8, 9 ಅಥವಾ 5 ಸ್ಥಾನಾಧಿಪತಿಗಳು ಪಾಪಕ್ಷೇತ್ರಗಳಾಗಿ ಶನಿ ಇದ್ದರೆ ದೇಶಾಂತರ ಹೋದನು ಬಂಧಿಸಲ್ಪಡುತ್ತಾನೆ ಅಂತ ಹೇಳಿದ್ವಿ. ಅದಕ್ಕೆ ಅಡಿಷನ್ ಆಗಿ ಅದೇ ಸಮಯದಲ್ಲಿ ಸ್ಥಿರ ರಾಶಿ ಏನಾದರೂ ಲಗ್ನ ಆಗಿ ಶುಭ ಗ್ರಹಗಳಿದ್ದರೆ ಅದರಲ್ಲಿ ಅವನು ಬಂಧಿಸಲ್ಪಟ್ಟರೆ ಶಾಶ್ವತವಾಗಿರ್ತಾನೆ. ಅಂದರೆ ಅಷ್ಟಮ ಸ್ಥಾನ ಪಾಪಕ್ಷೇತ್ರವಾಗಿ, ಅಷ್ಟಮ ಅಂದರೆ 4, 8, 9 ಅಥವಾ 5 ಇದು ಪಾಪಕ್ಷೇತ್ರಗಳಾಗಿ ಅದರಲ್ಲಿ ಶನಿ ಇದ್ದು ಅದೇ ಸಮಯದಲ್ಲಿ ಪ್ರಶ್ನ ಲಗ್ನ ಸ್ಥಿರ ಲಗ್ನ ಆಗಿ ಶುಭಗ್ರಹ ಇದ್ದರೆ ಅವನು ಶಾಶ್ವತವಾಗಿ ಬಂಧನದಲ್ಲಿರ್ತಾನೆ, ಇನ್ನು ಬರುವುದಿಲ್ಲ ಅಂತ ಅರ್ಥ. ಅದೇ ಸಮಯದಲ್ಲಿ ಒಂದು ವೇಳೆ ಚರರಾಶಿ ಲಗ್ನ ಆಗಿತ್ತು ಅಂದ್ಕೊಳ್ಳಿ, ಸ್ಥಿರ ರಾಶಿ ಅಲ್ಲ ಚರರಾಶಿ ಲಗ್ನವಾಗಿದ್ದು ಶುಭಗ್ರಹ ಇದ್ದಂದ್ಕೊಳ್ಳಿ, ರಿವರ್ಸ್ ಆಗಿ ಸ್ವಲ್ಪ ಕಾಲ ಆದಮೇಲೆ ಬಂದ್ಬಿಡ್ತಾನೆ. ಸೊ ಬಂಧಿಸಲ್ಪಟ್ಟಿದ್ದಾನೆ, ಬಂದ್ಬಿಡ್ತಾನೆ. ಅದೇ ಉಭಯಚರ ರಾಶಿ ಆಗಿದ್ದರೆ ಆವಾಗ ಚರರಾಶಿ ಆದರೆ ಶೀಘ್ರದಲ್ಲಿ ಬರ್ತಾನೆ, ಬಂಧನ ಅಂತಂಬೋದು ತಾತ್ಕಾಲಿಕ ಆಗುತ್ತೆ. ಅದೇ ದ್ವಿಸ್ವಭಾವ ರಾಶಿ ಉಭಯಚರ ರಾಶಿ ಲಗ್ನ ಆದರೆ ಅವನು ಬಂಧ ವಿಮುಕ್ತದಿಂದ ಸ್ವಲ್ಪ ಕಾಲ ಅಲ್ಲಿ ಇದ್ದು ಬರ್ತಾನೆ. ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಆದರೂ ಬರ್ತಾನೆ ಅಂತ ಹೇಳ್ಬೋದು. ಸೊ ಹಿಂದಿನ ಸೂತ್ರಕ್ಕೆ ಕನೆಕ್ಷನ್. ಪ್ರಶ್ನೆ ಲಗ್ನ ಸ್ಥಿರವಾಗಿ ಅದರಲ್ಲಿ ಶುಭಗ್ರಹಗಳಿದ್ದು ಅಷ್ಟಮ ಸ್ಥಾನ ಪಾಪಕ್ಷೇತ್ರವಾಗಿ, ಅಷ್ಟಮ ಆಗಲಿ ಚತುರ್ಥ ಆಗಲಿ ನವಮ ಆಗಲಿ ಪಂಚಮ ಸ್ಥಾನ ಆಗಲಿ ಪಾಪಕ್ಷೇತ್ರವಾಗಿ ಅದರಲ್ಲಿ ಶನಿ ಇದ್ದರೆ ಬಂಧನದಲ್ಲಿ ಒಳಗಾಗಿದ್ದಾನೆ, ಇನ್ನು ಶಾಶ್ವತ ಬರೋದಿಲ್ಲ. ಅದೇ ಲಗ್ನ ಚರಲಗ್ನ ಆಯ್ತು ಅಂದ್ಕೊಳ್ಳಿ, ಶುಭಗ್ರಹಗಳಿತ್ತು ಅಂದ್ಕೊಳ್ಳಿ, ಬರ್ತಾನೆ. ಉಭಯಚರ ಲಗ್ನ ಆಯ್ತು ಅಂದ್ಕೊಳ್ಳಿ, ತಡವಾಗಿ ಬರ್ತಾನೆ, ಎಷ್ಟು ಬೇಗ ಬರೋದಿಲ್ಲ, ಯಾವಾಗಾದರೂ ಬರ್ತಾನೆ. ಬಂಧನದಲ್ಲಿ ಸಿಗಾಕೊಂಡಿದ್ದಾನೆ, ಸ್ವಲ್ಪ ತಡವಾಗಿ ಬರ್ತಾನೆ ಅಂತ ಹೇಳ್ತಕ್ಕದ್ದು. ಮತ್ತೆ 9ನೇ ಸೂತ್ರ. ಅರಿ ಭಿರವಲ್ಲೋಕ್ಯಮ ನಾಸ್ತ್ರಿಕೋಣಂ ಯಾಮಿತ್ರಗಾ ಪಾಪಾಹ ಪೃಷ್ಠೋದಯಂ ವಿಲಗ್ನಂ ಸೌಮ್ಯ ದೃಷ್ಟಂ ಚ ಪಂತಮರಣಾಯ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಲಗ್ನ ಪೃಷ್ಠೋದಯ ರಾಶಿಯಾಗಿ ಪಾಪಗ್ರಹಗಳು 5, 7, 9 ಸ್ಥಾನದಲ್ಲಿದ್ದು ಶತ್ರುಗಳ ದೃಷ್ಟಿ ಇದ್ದು ಶುಭಗ್ರಹಗಳ ದೃಷ್ಟಿ ಇಲ್ಲದ ಪಕ್ಷದಲ್ಲಿ ದೇಶಾಂತರ ಹೋದವನು ಮರಣವನ್ನು ಹೊಂದಿರ್ತಾನೆ, ಇನ್ನು ಬರುವುದಿಲ್ಲ ಅವನು ಅಂತ ಅರ್ಥ. ಅವರ ಲಗ್ನ ಕೇಳೋ ಕಾಲಕ್ಕೆ ಪೃಷ್ಠೋದಯ ರಾಶಿಯಾಗಿರಬೇಕು. ಮೇಷ, ವೃಷಭ, ಕರ್ಕ, ಧನು, ಮಕರ ಇವೆಲ್ಲ ಕೂಡ ಪೃಷ್ಠೋದಯ ರಾಶಿಗಳು. ಈ ಲಗ್ನ ಆಗಿರಬೇಕು. ಮತ್ತು ಅದೇ ಸಮಯದಲ್ಲಿ ಪಾಪಗ್ರಹಗಳು 5, 7, 9 ಸ್ಥಾನದಲ್ಲಿರಬೇಕು.
ಹಾಗಿದ್ದು ಶತ್ರುಗ್ರಹಗಳ ದೃಷ್ಟಿ ಇದ್ದರೆ, ಸೊ ಇಲ್ಲಿ ಲಗ್ನ ನೋಡಿ, ಎಕ್ಸಾಂಪಲಲ್ಲಿ ಧನುರ್ಲಗ್ನ ಆಗಿದೆ. ಈ ಧನುರ್ಲಗ್ನ ಪೃಷ್ಠೋದಯ ರಾಶಿಯಾಗಿದೆ. 5, 7, 9 ಸ್ಥಾನದಲ್ಲಿ ಪಾಪಗ್ರಹಗಳಿದೆ ಅಥವಾ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಪರವಾಗಿಲ್ಲ. ಶುಭಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ, ಇಲ್ಲಿ ಬುಧ ಸಪರೇಟ್ ಆಗಿದ್ದಾನೆ, ಆದ ಕಾರಣ ಪಾಪಗ್ರಹ ಆಗ್ತದೆ. ಪಾಪಗ್ರಹ ಪಾಪದೃಷ್ಟಿಯಿಂದ ನೋಡ್ತಾ ಇದೆ ಕುಜನನ್ನು. ಸೊ ಈ ಥರ ಇದ್ದರೆ ಹೋದವನು ಇನ್ನು ಮರಣವನ್ನು ಹೊಂದಿದ್ದಾರೆ, ಇನ್ನು ಅವರ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ನಾವು ಹೇಳತಕ್ಕದ್ದು. ಇದು ಯಾರಾದರೂ ಪ್ರಶ್ನೆ ಕೇಳಿದಾಗ ಇದನ್ನು ಮುಂದೆ ಇಟ್ಟುಕೊಂಡು ಅಭ್ಯಾಸ ಮಾಡಿದರೆ ನಿಮಗೆ ಅದರ ರಿಸಲ್ಟ್ ಎಂಬುದು ಅನುಭವಕ್ಕೆ ಬರುತ್ತೆ. ನಂತರ ಅಧ್ವಸ್ಥಾನೇ ಸೌಮ್ಯೈ ರಧ್ವಾ ನಿರುಪದ್ರವೋ ಧ್ವನೀನಸ್ಯ ಭಯರೋಗ ಪರಿಕ್ಲೇಶಾಃ ಪಾಪೈರ್ ಲಗ್ನಸ್ಥಿತೈಸ್ತಸ್ಯ ಅಂತ ಹೇಳ್ತಾರೆ. ಅಂದರೆ ಶುಭಗ್ರಹಗಳು ನವಮ ಸ್ಥಾನದಲ್ಲಿದ್ದಲ್ಲಿ ದೇಶಾಂತರ ಹೋದವನು ತನ್ನ ಮಾರ್ಗದಲ್ಲಿ ಯಾವುದೋ ತೊಂದರೆಯೂ ಇಲ್ಲದೆ ಕ್ಷೇಮದಿಂದ ಬರ್ತಾನೆ. ಸೊ ಇಲ್ಲಿ ನವಮ ಸ್ಥಾನ ಏನು ಸೂಚನೆ ಮಾಡುತ್ತೆ, ಜಾತಕ ಭಾಗದಲ್ಲಿ ಕೂಡ ಲಾಂಗ್ ಜರ್ನೀಸ್ ಸೂಚನೆ ಮಾಡ್ತದೆ. ಜಾತಕ ಭಾಗದಲ್ಲಿ ತೃತೀಯ ಸ್ಥಾನ ಶಾರ್ಟ್ ಜರ್ನಿ ಸೂಚನೆ ಮಾಡ್ತದೆ, ಲಾಂಗ್ ಜರ್ನೀಸನ್ನು ನವಮ ಸ್ಥಾನ ಸೂಚನೆ ಮಾಡ್ತದೆ. ಸೊ ದೂರ ದೇಶದಿಂದ ಬರೋನು ಕ್ಷೇಮವಾಗಿ ಬರಬೇಕಲ್ವ. ಸೊ ಪ್ರಶ್ನೆಯಲ್ಲಿ ಕೂಡ ಪ್ರಶ್ನೆ ಕೇಳುವ ಸಮಯದಲ್ಲಿ ನವಮ ಸ್ಥಾನದಲ್ಲಿ ಅವನು ಕ್ಷೇಮವಾಗಿ ಬರ್ತಾನಾ ಇಲ್ವಾ ಅಂತಂಬೋ ಪ್ರಶ್ನೆ ಬಂದಾಗ 9ನೇ ಮನೆಯಲ್ಲಿ ಏನಾದರೂ ಶುಭಗ್ರಹಗಳಿದ್ದರೆ ಅವನು ಕ್ಷೇಮವಾಗಿ ತನ್ನ ಮಾರ್ಗದಲ್ಲಿ ಕ್ಷೇಮವಾಗಿದ್ದಾನೆ, ಬರ್ತಾ ಇದ್ದಾನೆ ಅಂತ. ಅದೇ ಪಾಪಗ್ರಹಗಳು ಲಗ್ನದಲ್ಲಿದ್ದರೆ, 9ನೇ ಮನೆಯೂ ಚೆನ್ನಾಗಿದೆ, ಬಟ್ ಪಾಪಗ್ರಹಗಳು ಲಗ್ನದಲ್ಲಿದ್ದರೆ ಭಯ, ರೋಗ ಮತ್ತು ಬೇರೆ ಬೇರೆ ತೊಂದರೆಗಳು ಹೊಂದುತ್ತಾನೆ. ಲಗ್ನ, ಯಾಕಂದರೆ ಲಗ್ನಾನ ಏನು ಸೂಚನೆ, ಅವನನ್ನು ಸೂಚನೆ ಮಾಡ್ತದೆ. ಸೊ ಪ್ರಯಾಣ ಒಂದೇ ಅಲ್ಲ, ಅವನು ಕೂಡ ಚೆನ್ನಾಗಿರ್ಬೇಕು. ಲಗ್ನ ಪ್ರಯಾಣಿಕರನ್ನು ಸೂಚನೆ ಮಾಡ್ತಾ ಇದ್ದ ಕಾರಣ ಲಗ್ನದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ಅವನಿಗೆ ಪ್ರಯಾಣದಲ್ಲಿ ಭಯ ಆಗೋದಾಗಲಿ, ರೋಗ ಆಗೋದಾಗಲಿ, ಅಥವಾ ಬೇರೆ ಬೇರೆ ತೊಂದರೆಗಳು, ಭಯದಿಂದ ಎಲ್ಲ ತೊಂದರೆಗಳು ಬರ್ತದೆ ಆಗೋದಾಗಿ ಆಗ್ತದೆ. ಇಲ್ಲಿ ಅಧ್ವಸ್ಥಾನ ಅಂತಂದರೆ 7ನೇ ಮನೆ ಅಥವಾ 9ನೇ ಮನೆ. ಸೊ ಪಾಪಗ್ರಹಗಳು 7, 9 ಸ್ಥಾನದಲ್ಲಿದ್ದರೆ ಪ್ರಯಾಣವನ್ನು ಸೂಚನೆ ಮಾಡ್ತದೆ. 7ನೇ ಮನೆ ಏನು ಮಾಡ್ತದೆ, ರಿಟರ್ನ್. 9 ಅಂತಂದರೆ ಲಾಂಗ್ ಜರ್ನೀಸ್. ಸೊ ಇದರಲ್ಲಿ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ, ರಿಟರ್ನ್ ಆಗಿಬಿಡ್ತಾನೆ. ಶುಭಗ್ರಹಗಳಿದ್ರೆ ಅನುಕೂಲ ಆಗ್ತದೆ, ಪಾಪಗ್ರಹಗಳು ರಿಟರ್ನ್ ಆಗಲಿಕ್ಕೆ ಸೂಚನೆ ಮಾಡ್ತದೆ. ಹಾಗೂ ಪ್ರಯಾಣದಲ್ಲಿ ಅನೇಕ ತೊಂದರೆಗಳಾಗ್ತದೆ. ಶುಭಗ್ರಹಗಳಿದ್ದರೆ ಅವನೇನಾದರೂ ಪ್ರಯತ್ನ ಮಾಡಿ ಸಂಕಲ್ಪ ಮಾಡಿದರೆ ಕ್ಷೇಮ ಬಂದ್ಬಿಡ್ತಾನೆ. ಅದೇ 7, 9ನೇ ಮನೆ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಬಂದರೆ ತುಂಬ ರಿಟರ್ನ್ ಏನೋ ಬರ್ತಾನೆ, ಬಟ್ ತುಂಬ ತೊಂದರೆಗಳಾಗ್ತದೆ ಅವನಿಗೆ ಅಂತ ಅರ್ಥ. ಕೊನೆಯದಾಗಿ 11ನೇ ಸೂತ್ರ, ಗೃಹೇ ಗ್ರಹೋ ಯಾವತಿ ಲಗ್ನತೋ ಭವೇತ್ತದ ಹತಾದ್ವಾದಶ ರಾಶಯ ಸ್ಫುಟಂ ಅವೇಹಿತ ವದ್ದಿವಸೈರ್ ಗತಾಗಮಂ ನಿವರ್ತನಂ ವಕ್ರಗತಗ್ರಹೇಣ ಚ ಅಂತ ಹೇಳ್ತಾರೆ. ಇದು ಹೋದವನು ಯಾವ ಬರ್ತಾನೆ, ಟೈಮ್ ಆಫ್ ರಿಟರ್ನ್. ಅದಕ್ಕೆ ಹೇಳ್ತಾರೆ ಬಲವಾದಂಥ ಗ್ರಹ. ಪ್ರಶ್ನೆ ಕೇಳೋ ಸಮಯದಲ್ಲಿ ಯಾವ ಗ್ರಹ ಬಲವಾಗಿರುತ್ತೋ ಎಲ್ಲ ಗ್ರಹಗಳಿಗಿಂತಲೂ ಆ ಗ್ರಹ ಲಗ್ನದಿಂದ ಎಷ್ಟನೆಯ ಮನೆಯಲ್ಲಿದೆ ಅಂತ ನೋಡ್ಕೊಳ್ಬೇಕು. ನೋಡಿಕೊಂಡು ಆ ಗ್ರಹ ಎಷ್ಟು ದೂರದಲ್ಲಿದೆಯೋ ಅದಕ್ಕೆ 12ರಿಂದ ಮಲ್ಟಿಪ್ಲೈ ಮಾಡಿ ಅಷ್ಟು ದಿನಗಳಾಗತ್ತೆ ಅಂತ ಹೇಳಬೇಕು. ಇನ್ ಕೇಸ್ ಆ ಬಲವಾದಂಥ ಗ್ರಹ ವಕ್ರಿ ಆಗಿತ್ತು ಅಂದ್ಕೊಳ್ಳಿ, ಆವಾಗ ವಕ್ರಿಯಾದ ಗ್ರಹ ಶೀಘ್ರವನ್ನು ಸೂಚನೆ ಮಾಡ್ತದೆ. 12ರಿಂದ ಮಲ್ಟಿಪ್ಲೈ ಮಾಡೋ ಕೆಲಸ ಇಲ್ಲ. ಲಗ್ನದಿಂದ ಆ ಗ್ರಹ ಎಷ್ಟು ದೂರದಲ್ಲಿದೆ ಅಷ್ಟು ದೂರ ಆಗ್ತದೆ. ಇಲ್ಲಿ ನೋಡಿ, ಮೀನ ಲಗ್ನದಿಂದ ಸೂರ್ಯ ಬಲವಾದಂಥ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ. ಲಗ್ನದಿಂದ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ, 1, 2, 3, 4, 5, 6 ಸಂಖ್ಯೆ ದೂರದಲ್ಲಿದ್ದಾನೆ. 6 × 12 72ದಿಂದಲೇ ಬರ್ತಾನೆ. ಅದೇ ಶನಿ ಆಯ್ತು ಅಂದ್ಕೊಳ್ಳಿ. ಸೊ ಶನಿ ವಕ್ರಿ ಬೇರೆ ಆಗಿದ್ದಾನೆ. ಸೊ ಲಗ್ನದಿಂದ ಶನಿ 11 ಸಂಖ್ಯೆ ದೂರದಲ್ಲಿದ್ದಾನೆ. ಸೊ 11 ದಿನಗಳಾಗ್ತದೆ. ಸೊ ಇದು ಯಾವಾಗ ಬರ್ತಾನೆ ಅಂತ ಹೇಳಲಿಕ್ಕೆ ಸೂತ್ರ. ಇನ್ನು ಯಾವಾಗ ರಿಟರ್ನ್ ಆಗ್ತಾನೆ ಅಂತಂಬುದರಲ್ಲಿ ಬಹಳ ಸೂತ್ರಗಳಿದೆ ಬೇರೆ ಬೇರೆ ಬುಕ್ಸಲ್ಲಿ. ಪ್ರಶ್ನೆ ಚಕ್ರದಲ್ಲಿ ಬಲವಾದ ಗ್ರಹದಿಂದ ಲಗ್ನಾಧಿಪತಿವರೆಗೂ ಎಣಿಸಬೇಕು. ಆ ಸಂಖ್ಯೆಯಷ್ಟು ಮಾಸಗಳಾಗ್ತದೆ ಅಂತ ಪ್ರಶ್ನೆ ಮಾರ್ಗ ಇರ್ತದೆ. ಒಂದೊಂದು ಪುಸ್ತಕದಲ್ಲಿ
ಒಂದೊಂದು ಥರ ಇದೆ. ಅಥವಾ ಬಲವಾದಂಥ ಗ್ರಹ ಚರರಾಶಿಯಲ್ಲಿದ್ದಲ್ಲಿ ಮೇಲೆ ತಿಳಿಸಿದಂಥ ಸಂಖ್ಯೆಯಷ್ಟು ಮಾಸಗಳಾಗ್ತದೆ. ಅದೇ ಸ್ಥಿರ ರಾಶಿ ಆದರೆ 2ರಷ್ಟು ಮಾಸಗಳು, ಅಥವಾ ದ್ವಿಸ್ವಭಾವ ರಾಶಿ ಆದರೆ 3ರಷ್ಟು ಮಾಸಗಳು ಆಗ್ತದೆ ಅಂತ ಒಂದು ಸೂತ್ರ ಹೇಳುತ್ತೆ. ಇದು ಪ್ರಶ್ನೆ ಮಾರ್ಗದಲ್ಲಿ ಬರುವಂಥ ಸೂತ್ರ. ಅದೇ ರೀತಿ ಪ್ರಶ್ನಚಕ್ರದ ಅನುಸಾರವಾಗಿ ಸಪ್ತಮಾಧಿಪತಿಯು ವಕ್ರಿಯಾಗುವುದಕ್ಕೆ ಎಷ್ಟು ದಿನ ಆಗ್ತದೆ, ಸಪ್ತಮ ಸ್ಥಾನ ಏನು ಹೇಳ್ತಾರೆ, ರಿಟರ್ನ್ ಅನ್ನು ಸೂಚನೆ ಮಾಡುತ್ತೆ. ಸೊ ಪ್ರಶ್ನೆ ಲಗ್ನದ ಪ್ರಕಾರ ಸಪ್ತಮಾಧಿಪತಿ ಆ ಗ್ರಹ ಯಾವುದಾಗತ್ತೆ ಅಂತ ನೋಡ್ಕೊಳ್ಳಿ. ಆ ಗ್ರಹ ವಕ್ರಿಯಾಗಲಿಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ನೋಡ್ಕೊಳ್ಬೇಕು. ನೋಡಿಕೊಂಡು ಅಷ್ಟು ದಿನಗಳ ಸಮಯದಲ್ಲಿ ಹೋದ ವ್ಯಕ್ತಿ ಮರಳಿ ಬರ್ತಾನೆ. ಇದು ಚರರಾಶಿಗೆ ಮಾತ್ರ ಅನ್ವಯ. ಸ್ಥಿರ ರಾಶಿ ಆದರೆ 2ರಷ್ಟು, ದ್ವಿಸ್ವಭಾವ ರಾಶಿ ಆದರೆ 3ರಷ್ಟು. ಈ ಜಾತಕದಲ್ಲಿ ಈ ಸಮಯದಲ್ಲಿ ನೋಡಿ, ಲಗ್ನದಿಂದ ಬುಧ ನಿಮಗೆ 7ನೇ ಮನೆಯ ಅಧಿಪತಿ. ಸೊ ಪ್ರಶ್ನಚಕ್ರದಲ್ಲಿ ಆ ಬುಧನ ಯಾವಾಗ ವಕ್ರಿಯ ಆಗ್ತಾನೆ ಅಂತ ನೋಡ್ಕೊಳ್ಬೇಕು. ನಾವು ಒಂದೊಂದು ದಿನ ಕೌಂಟ್ ಮಾಡಿದ್ರೆ ಬುಧ ವಕ್ರಿ ಯಾವಾಗ ಆಗ್ತಾನೆ ಅಂತ ನೋಡಿಕೊಂಡು ಅವತ್ತಿನ ದಿನ ವಕ್ರಿಯಾಗೋ ದಿನದವರೆಗೂ ಎಷ್ಟಾಗುತ್ತೆಯೋ ಲೆಕ್ಕ ಎಣಿಸ್ಬೇಕು. ಎಣಿಸಿದರೆ ಅಷ್ಟು ದಿನಗಳಾಗ್ತದೆ. ಅಥವಾ ಅದು ಓನ್ಲಿ ಚರರಾಶಿಗೆ ಮಾತ್ರ. ಈಗ ಲಗ್ನ ಸ್ಥಿರ ರಾಶಿ ಆಯ್ತು ಅಂದ್ಕೊಳ್ಳಿ, ಅದಕ್ಕೆ 2ರಷ್ಟು ಆಗ್ತದೆ. ದ್ವಿಸ್ವಭಾವ ರಾಶಿ ಆದರೆ 3ರಷ್ಟು ಆಗ್ತದೆ. ಇದು ಸೂತ್ರ. ಸೊ ಇಲ್ಲಿಗೆ ಪ್ರಶ್ನೆ ದೈವಜ್ಞ ವಲ್ಲಭದಲ್ಲಿ 6ನೇ ಅಧ್ಯಾಯ ದೇಶಾಂತರ ಹೋದವನ ಬಗ್ಗೆ ಮುಗೀತು. ಸೊ ಒಂದ್ಸಲ ಸಮರೈಸ್ ಮಾಡಿದರೆ, ಹೋದವನ ಮರಳಿ ಬರ್ತಾನೆ. ನಮಗೆ ಬರುವಂಥ ಸಾಮಾನ್ಯ ಪ್ರಶ್ನೆಗಳೇನು? ಹೋದವನ ಮರಳಿ ಬರ್ತಾನ? ಆ ಪ್ರಶ್ನೆ ಕೇಳುವ ಸಮಯದಲ್ಲಿ 2, 3, 5 ಸ್ಥಾನಗಳಲ್ಲಿ ಶುಭ ಗ್ರಹಗಳಿದ್ದರೆ, ಶುಭ ಗ್ರಹಗಳ ಸಂಬಂಧ ಬಂದರೆ ಬರ್ತಾನೆ. ಪಾಪಗ್ರಹಗಳ ಸಂಬಂಧ ಬಂದರೆ ಬರುವುದಿಲ್ಲ. ಅದೇ ಸಮಯದಲ್ಲಿ ಶುಭ ಗ್ರಹಗಳು ಕೇಂದ್ರ ಸ್ಥಾನಗಳಲ್ಲಿದ್ದರೆ ಖಂಡಿತ ಬರ್ತಾನೆ. ಪಾಪಗ್ರಹಗಳ ಸಂಬಂಧ ಬಂದರೆ ಇಲ್ಲ, ಮಾರ್ಗದಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ, ಸದ್ಯದಲ್ಲಿ ಅವನಿಗೆ ಬರುವಂಥ ಆಲೋಚನೆಗಳಿಲ್ಲ. ಅದೇ ಪಾಪಗ್ರಹಗಳು 7ನೇ ಮನೆಯಲ್ಲಾಗಲಿ 8ನೇ ಮನೆಯಲ್ಲಾಗಲಿ ಪಾಪಗ್ರಹಗಳು ಜಾಸ್ತಿ ಇದ್ದರೆ ಬಂಧನಕ್ಕೊಳಗಾಗಿರ್ತಾನೆ. ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಬೈಹಾಟ್ ಸೂತ್ರಗಳನ್ನೆಲ್ಲ ಬೈಹಾಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ನೆನಪು ಆಗೋದಿಲ್ಲ. ಸಾಮಾನ್ಯ ಸೂತ್ರಗಳು ನೆನಪಿಟ್ಕೊಳ್ಳಿ. ಮಿಸ್ಸಿಂಗ್ ಆರ್ಟಿಕಲ್ ಆರ್ ಮಿಸ್ಸಿಂಗ್ ಪರ್ಸನ್ ಅಂತಂದರೆ 2, 3, 5 ಶುಭ ಗ್ರಹಗಳಿತ್ತ ಸಿಗತ್ತೆ, ಇಲ್ಲ ಸಿಗುವುದಿಲ್ಲ. ಹೋಗಿದ್ರೆ ಇಲ್ಲ, ಮನೆಯಲ್ಲೇ ಎಲ್ಲೋ ಇಟ್ಬಿಟ್ಟಿರ್ತಾರೆ, ಯಾರೋ ತಗೊಂಡಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ. ಸೊ ಮನೆಯಲ್ಲೇ ಇದೆ ಅಂತ ಹೇಳಲಿಕ್ಕೂ ಒಂದು ಕೆಲವಿನ ಸೂತ್ರಗಳಿವೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಇದು ದೈವಜ್ಞ ವಲ್ಲಭದಲ್ಲಿ ಬರುವಂಥ 6ನೇ ಅಧ್ಯಾಯ ದೇಶಾಂತರ ಹೋದವನ ಬಗ್ಗೆ ಅಥವಾ ವಿದೇಶದಿಂದ ಪ್ರವಾಸ ಆಗಮನ ಮಾಡುವವನ ಬಗ್ಗೆ ಇರುವಂಥ ಸೂತ್ರಗಳು. ಸೊ ಇಲ್ಲಿಗೆ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.